ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ ಸರ್ವವಿಘ್ನೋಪಶಾಂತಿಯೇ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮಾತಾಯ ಪಿತಾಯ ವದಸ್ತನಯಾ ವಿಭೂತಿ ಸರ್ವಂ ಯತೇವ ನೀವೇನ ವಧನ್ವಯಾನಾಂ. ಆದ್ಯಸ್ಯ ನ ಗುಣೇರ್ವಗುಣಾಭಿ ಶ್ರೀರಾಮತ್ವದಂಗರಿ ಪ್ರಣಮಾಮಿ ಯುಗಳಂ ನಮಾಮಿ. ಶ್ರೀಶೈಲೇಶದಯಾಭಾತ್ರಂ ವಿಭಕ್ತ್ಯಾದಿಗುಣಾರ್ಣವಂ ಯತೇಂದ್ರ ಪ್ರವಣಂ ವಂದೇ ರಮ್ಯಜಾಮಾದರ್ಮುನಿಂ. ಲಕ್ಷ್ಮೀನಾಥ ಸಮಾರಂಭನಾದಯಾಮನು ಮಧ್ಯಮ ಅಶ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಶತಕೋಟಿ ತೇಜನೆ ಶಕ್ತಿ ಪ್ರದಾಯನೆ ಶಿವಸುತವರ ಗಣರಾಜ. ಶತಕೋಟಿ ತೇಜನೆ ಶಕ್ತಿ ಪ್ರದಾಯನೆ ಶಿವಸುತವರ ಗಣರಾಜ. ಗಣಾದಿ ಸೇವಿತ ಶುಭ ಫಲದಾಯಕ ಗಣಾದಿ ಸೇವಿತ ಶುಭ ಫಲದಾಯಕ ತ್ರಿಜಗ ವಂದಿತ ಗಜವದನ. ಶತಕೋಟಿ ತೇಜನೆ ಲೋಕನಾಯಕನೇ ಲಂಬೋದರನೇ ಕಾಮಿತದಾಯಕ ಕರುಣಾಮೂರ್ತೆ ವಿದ್ಯಾಧಿದೇವನೇ ಆದಿಪೂಜನೆ ವಿತರಣ ಗುಣಗಣ ಮಹಿಮೇನೆ. ಶತಕೋಟಿ ತೇಜನೆ ಶಕ್ತಿ ಪ್ರದಾಯನೆ ಶಿವಸುತವರ ಗಣರಾಜ. ಈ ಭರಿಕಥೆಯನ್ನ ಅರ್ಚನಾ ಎಂಟರ್ಪ್ರೈಸಸ್ ರವರ ರಾಗಂ ಧ್ವನಿ ಮುದ್ರಣದವರು ಅರ್ಪಿಸುವ ಹರಿಕಥೆ. ಕೀರ್ತನಾರಂಭ ಕಾಲದಲ್ಲಿ ಭಕ್ತಿ ಒಂದೇ ಮುಕ್ತಿಗೆ ಸುಲಭ ಸಾಧನ. ಪರವಶನಾಗಿರುವ ಪರಮಶಿವನು ಭಕ್ತಿ ತಾನು ವಶನಾಗದೆ ಶಕ್ತರಿಗೆ ವಶನಲ್ಲ. ಬಸವಣ್ಣ ಅವರು ಸಹ ಹೇಳಿದರು, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ. ನಾದವನ್ನು ಮಾಡಿದ ರಾವಣಗೆ ಅರೆ ಆಯುಷಾಯಿತು, ವೇದವನ್ನು ಓದಿದ ಬ್ರಹ್ಮನಿಗೆ ಶಿರ ಹೋಯಿತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿಪ್ರಿಯನೂ ನಮ್ಮ ಕೂಡಲ ಸಂಗಮ ದೇವ ಎಂದು ಹೇಳಿದಂತೆ ಲೋಕನಾಯಕರಾದ ಶಿವನು ಭಕ್ತರನ್ನು ಕಂಡರೆ ಅತಿ ಮಮತೆಯಿಂದ ಭಕ್ತಿ ಪ್ರೀತಿಯಿಂದ ಕಾಣುವ ಆ ಶಿವನ ಭಕ್ತರ ಚರಿತ್ರೆಯನ್ನ ಹೇಳುವುದೇ ಒಂದು ವಿಶೇಷ ಎಂದ ಮೇಲೆ, ಒಂದು ಕೂಸು ಕೊಡುಗೂಸು ಎಂಬ ಹೆಸರಿನಲ್ಲಿ ಮುಗ್ಧಳಾಗಿ ಶಿವನನ್ನು ತನ್ನೆಡೆಗೆ ಬರಮಾಡಿಸಿಕೊಂಡ ಆ ಮಹಾತಾಯಿಯ ಚರಿತ್ರೆಯನ್ನ ಹೇಳಿ ನಾವೆಲ್ಲರೂ ಶಿವನ ಕೃಪೆಗೆ ಪಾತ್ರರಾಗೋಣ. ಮೆರವಪುರದೊಳಗೆ ಸಿರಿದೆನಿಸಿದ ಕೋಳೂರು ಗ್ರಾಮದಲ್ಲಿ ವಾಸಿಸದ ಅರನೊಲಿಮೆಯುಂದ ಧರೆಗಳು ಬೆಸೆದ ಅರನೊಲಿಮೆಯುಂದ ಧರೆಗಳು ಬೆಸೆದ ಈ ಪರಿಚರಿತ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಸದಾ ಶಿವ ಸಾಂಬ ಶಿವ. ಕೋಳೂರು ಎಂಬತಕ್ಕಂಥ ಗ್ರಾಮ. ಆ ಕೋಳೂರು ಎಂಬ ಗ್ರಾಮದಲ್ಲಿ ಶಿವದೇವ ಕಲ್ಯಾಣಮ್ಮ ಎಂಬತಕ್ಕಂಥ ದಂಪತಿಗಳು. ಇವರನ್ನ ಸಂಗಯ್ಯ ಸೋಮಮ್ಮ ಅಂತಲೂ ಕರೆಯುವುದುಂಟು. ಸಾಮಾನ್ಯವಾಗಿ ಅಡ್ಡ ಹೆಸರು ಅನ್ನುವುದು ಲೋಕದಲ್ಲೊಂದು ರೂಢಿ. ಪಾಠ ಹೇಳ್ತಕ್ಕಂಥ ಉಪಾಧ್ಯಾಯರ ಹೆಸರು ಏನೇ ಇದ್ರು ಕರೆಯುವಾಗ ಮೇಷ್ಟ್ರೆ ನಮಸ್ಕಾರ ಅಂತಾರೆ. ಅಥವಾ ಪುರೋಹಿತರ ಹೆಸರು ಏನೇ ಇದ್ರು ಮರೆತು ಪುರೋಹಿತರೆ ಚೆನ್ನಾಗಿದ್ದೀರಾ ಅಂತ ಆ ಕಸುಬಿನ ಮೇಲೆ ಬರೋ ಹೆಸರು. ಎಲ್ಲ ಕಸುಬಿಗೂ ಅಡ್ಡ ಹೆಸರಿದೆ, ಆದ್ರೆ ಒಂದಕ್ಕೆ ಮಾತ್ರ ಇಲ್ಲ. ಅದ್ಯಾವುದು ಅಂದ್ರೆ ಕಳ್ಳತನ ಮಾಡೋರ ಏನ್ ಕಳ್ರೆ ಚೆನ್ನಾಗಿದ್ದೀರಾ ಅಂದ್ರೆ ಯಾವನಯ ಕಳ್ಳ ಅಂತ ಸಿಟ್ಟಿಗೆ ಹೇಳ್ತಾರೆ ವಿನಃ ಆ ಹೆಸರನ್ನು ಒಪ್ಪಿಕೊಳ್ಳಲು ಸಿದ್ಧರಿಲ್ಲ. ಆದರೆ ಇಲ್ಲೇಕೆ ಬಂತು ಎಂದರೆ, ಸಂಗಯ್ಯ ಸೋಮಮ್ಮ ಎಂಬ ಹೆಸರುಳ್ಳಂತ ಶಿವದೇವ ಮತ್ತು ಕಲ್ಯಾಣಮ್ಮ ಇವರಿಬ್ಬರೂ ಸಹ ಶಿವನಲ್ಲಿ ಅತ್ಯಂತ ಭಕ್ತಿ ಉಳ್ಳವರಾಗಿದ್ದಾರೆ. ಅವರಿಗೆ ಯಾವ ತೊಂದರೆಯೂ ಇಲ್ಲ ಅನ್ನುವುದಾದರೂ ಒಂದು ಚಿಂತೆ ಮಾತ್ರ ಇತ್ತಂತೆ, ಅದೇ ಮಕ್ಕಳಿಲ್ಲ ಅನ್ನುವ ಚಿಂತೆ. ಅಪುತ್ರಸ್ಯ ಗತಿರ್ನಾಸ್ತಿ. ಶರಣರೊಂದು ಕಡೆ ಹೇಳ್ತಾರೆ, ತಾರೆಗಳು ಗಗನದಲ್ಲಿ ಅನಂತಮಿದ್ದಳು ಚಂದ್ರಮನಿಲ್ಲದಡೆ ಶೋಭಿಸದು,
ತಲೆ ಬತ್ತಿದ ಸರೋವರಕ್ಕೆ ನವ ಜಲಗಳೊದಗಿದಡು ಕಥಾರವಿಲ್ಲದಡೆ ಶೋಭಿಸದು ಸಿರಿಯಿರ್ದು ಆರ ವಂಶಕ್ಕೆ ಕುವರವಿಲ್ಲದಡೆ ಮೆರೆಯದೈ ಹರಹರ ಶ್ರೀಚನ್ನದು. ಮಕ್ಕಳು ಮನೆಗೆ ಮಾಣಿಕ್ಯವಿತ್ತಂತೆ. ಆಯಾಸಪಟ್ಟು ಮನೆಗೆ ಬಂದ ತಂದೆ ಆ ಮಗುವನ್ನ ಕೂರಿಸಿಕೊಂಡಪ್ಪ ಶಿವ ಚೆನ್ನಾಗಿದ್ದೀಯಾ ಅಂದಾಗ ಆ ಮಗು ಅಪ್ಪ ಅಳ್ಳ ತಗುಳ್ಳ ತಗುಳ್ಳ ಅಂದರೆ ಆ ತಂದೆಗಾಗುವ ಆನಂದ ಎಷ್ಟು ಎಂದು ಹೇಳಲು ಸಾಧ್ಯವಿಲ್ಲ. ಅದಕ್ಕೆ ಸುಭಾಷಿತ ಕರ್ತರು ಹೇಳಿದರು, ಅಮೃತಂ ಮಾನಜೀವನಂ, ಅಮೃತಂ ಬಾಲಭಾಷಿತಂ, ಅಮೃತಂ ಸುಗುಣಂ ಭಾರ್ಯ. ಅಮೃತಂ ಸುಗುಣಂ ಭಾರ್ಯ, ಅಮೃತಂ ಬಾಲಭಾಷಿತಂ, ಅಮೃತಂ ಮಾನಜೀವನಂ. ಮಕ್ಕಳ ಮಾತು ಒಂದು ಅಮೃತಕ್ಕೆ ಸಮಾನ. ಮಕ್ಕಳಿಲ್ಲದ ಕಾರಣ ಈ ತಾಯಿ ಬಂದು ಬೇಡಿದಂತೆ, ಸ್ವಾಮಿ ಆಡಿಕೊಳ್ತಿದ್ದಾರೆ ಜನರು, ಆಡಿಕೊಳ್ಳಬರು ಜನರು ರೂಢಿಯೊಳಗಯ್ಯ, ಆಡಿಕೊಳ್ಳರು ಜನರು ಈಶನ ಕರುಣೆ ಅಯ್ಯ, ಈಶನ ಕರುಣೆ ಅಯ್ಯ, ಈಶನ ಕರುಣೆ ತೊರಗಿನಿ ಗದರಜ ನೋಡೆ ಪರಿಗಳೆಯುತ ಈ ಪರಿಯೊಳಗೆ ಆಡಿಕೊಳ್ಳಬರು. ಮಕ್ಕಳಿಲ್ಲದವರು ಎಂದು ವಿಧ ವಿಧವಾಗಿ ಮಾತನಾಡಿಕೊಳ್ಳುತ್ತಿದ್ದಾರೆ ಸ್ವಾಮಿ. ಏನ್ ಮಾಡ್ಲಿ ನಾನು, ಮಕ್ಕಳಿಲ್ಲದ ಬಂಜೆ ಅಂತಾರ ನನ್ನನ್ನ. ಹಾಗೆ ಶಿವದೇವನಕ್ಕೆ ಹೇಳ್ತಾನೆ, ಹುಚ್ಚಳೆ ಈ ಲೋಕದಲ್ಲಿ ಎಲ್ಲ ಭಾಗ್ಯಗಳನ್ನು ಎಲ್ಲರೂ ಕೊಡಬಹುದಾದರೂ ಈ ಮಕ್ಕಳ ಭಾಗ್ಯವನ್ನು ಕೊಡತಕ್ಕಂಥ ಅವನು ಪರಮಾತ್ಮನೊಬ್ಬನೇ. ಕೇಳು, ಹಿಂದೆ ದೇವರಾಜ ಎಂಬುವನು ಪರಶಿವನನ್ನು ಅನನ್ಯ ಭಕ್ತಿಯಿಂದ ಆರ್ಜಿಸಿದ್ರಿಂದ ಮಲಯ ರಾಜ ಎಂಬ ಮಗನನ್ನು ಪಡೆದ. ಮಕ್ಕಳೇ ಇಲ್ಲದ ಮೃಕಂಡುವು ಆ ಮೃಗಧರನನ್ನು ಭಕ್ತಿಯಿಂದ ಆರಾಧಿಸಿದ್ದರಿಂದ ಮಾರ್ಕಂಡೇಯನೆಂಬತಕ್ಕಂತಹ ಮಹಾನುಭಾವನನ್ನು ಪಡೆದ. ಶಿಲಾಧ ಎಂಬತಕ್ಕಂಥ ಮುನಿಯು ಮಕ್ಕಳೇ ಇಲ್ಲದೆ ದಯಾಮಯನಾದ ಶಿವನನ್ನು ಪ್ರಾರ್ಥಿಸಿ ನಂದೀಶ್ವರನನ್ನೇ ಪಡೆದ. ಅಂದ ಮೇಲೆ ಬೇಡಿದ್ದನ್ನೆಲ್ಲ ಕೊಡತಕ್ಕಂತಹ ಪರಮಾತ್ಮ ಒಬ್ಬನಿದ್ದಾನೆ ಅಂದಾಗ ಅವನನ್ನು ಕೇಳದೆ ನಾವು ಕೇವಲ ಅವರಿವರಂತೆ ನಾವು ಅಲಿಯುವುದರಲ್ಲಿ ಅರ್ಥವಿಲ್ಲ. ಹೋಗು, ಶಿವನನ್ನೇ ಪ್ರಾರ್ಥಿಸು. ತಾಯಿ ನೇರವಾಗಿ ಬಂದಿದ್ದಾಳೆ ಕಲ್ಲಿನಾಥನ ದೇವಸ್ಥಾನಕ್ಕೆ. ಆ ಕೋಳೂರಿನಲ್ಲಿರಬಹುದಾದ ಕಲ್ಲಿನಾಥನ ದೇವಸ್ಥಾನದಲ್ಲಿ ಕುಳಿತು ಕೈಗಳನ್ನು ಜೋಡಿಸಿ ಪ್ರಾರ್ಥನೆ ಮಾಡುತ್ತಾಳಂತೆ, ಸ್ವಾಮಿ ಬೇಡ ಧನ ಕನಕವ, ಬೇಡಿನ ವಸ್ತು ವಾಹನವ, ನೀಡು ಒಂದು ವರವ, ಈ ಲೋಕದಲ್ಲಿ ಪೆಣ್ಣಾಗಿ ಹುಟ್ಟಿದ ನಾನು ಬಂಜೆ ಎಂಬ ಕೆಟ್ಟ ಬೆಸರ ಪೆತ್ತು ಸಾಯುವುದಕ್ಕಿಂತ ನಿನ್ನ ಕರುಣೆಗೊಳಗಾಗಿ ಬಾಳುವುದೊಂದೇ ಒಂದು ಮಾರ್ಗ. ಶಿವ ವರವನ್ನು ದಯಪಾಲಿಸು, ಆ ವರವನ್ನು ದಯಪಾಲಿಸು ಎಂದು ಒಂದು ದಿನವಲ್ಲ, 2 ದಿನವಲ್ಲ, ಬಹು ದಿವಸಗಳ ಕಾಲ ಸೇವೆಯನ್ನು ಮಾಡಿದ್ದಾಳೆ. ಆ ಸೇವೆಯನ್ನು ಮಾಡುವಾಗ ಒಂದೊಂದು ಮಾತಿನಲ್ಲಿಯೂ ಕೇಳ್ತಾಳಂತೆ, ಕೊಡು ಕೊಡು ಕೂಸಂ ಗಂಗಾಧರ ಶಿವ ಕೊಡಮಡುವೆ ಭವದಂಗ್ರಿಜದೆ, ಕೊಡು ಕೊಡು ಕೂಸಂ ಗಂಗಾಧರ ಶಿವ ಕೊಡಮಡುವೆ ಭವದಂಗ್ರಿಜದೆ, ಎಡಬಿಡದೆ ನಿಲ್ನ ದೇವಿ ಬೆನಯ್ಯ, ಎಡಬಿಡದೆ ನಿಲ್ನ ದೇವಿ ಬೆನಯ್ಯ, ನಿಜ ಭಕ್ತಿಯೊಳಗೆ ಶಿವ, ನಿಜ ಭಕ್ತಿಯೊಳು ಶಿವ, ಕೊಡು ಕೊಡು ಕೂಸಂ ಗಂಗಾಧರ ಶಿವ. ಶಿವ ದೇವದೇವ, ಮಕ್ಕಳಿಲ್ಲದವಳು ಎಂದು ಜನರಾಡಿಕೊಳ್ಳುವ ಈ ಬಾಧೆಯಿಂದ ನನ್ನನ್ನ ನಿವೃತ್ತಳನ್ನಾಗಿ ಮಾಡು. ದೇವ, ನೀನೇನಾದರೂ ನನಗೆ ಮಕ್ಕಳ ಭಾಗ್ಯವನ್ನು ಕೊಟ್ಟು ಕಾಪಾಡಿದೆಯಾದರೆ ಆ ಜೀವ ಪರ್ಯಂತರವು ನಮ್ಮ ಮನೆಯಲ್ಲಿರಬಹುದಾದ ಕಪಿಲೆ ಎಂಬ ಗೋವಿನಿಂದ ನಾವು ಸ್ವೀಕರಿಸುತ್ತಿರುವ ಆ ಕ್ಷೀರದಲ್ಲಿ ಒಂದು ಬಳ್ಳದ ಹಾಲನ್ನು ತಂದು ನಿನಗೆ ನೈವೇದ್ಯ ಮಾಡುವುದಲ್ಲದೆ, ಆ ಮಗುವು 8ನೇ ವರ್ಷದವಳಾಗುವುದರೊಳಗಾಗಿ ಶ್ರೀಶೈಲ ಕ್ಷೇತ್ರಕ್ಕೆ ಬಂದು ಮಲ್ಲಿಕಾರ್ಜುನನ ಸೇವೆಯನ್ನು ಮಾಡಿ ನಾವು ಕೃತಾರ್ಥರಾಗ್ತೇವೆ, ದಯಮಾಡಿ ಕರುಣೆಯನ್ನು ಕೊಡು ಎಂದು ಬಹು ದಿವಸಗಳ ಕಾಲ ತಾವು ಆ ಪರಮಾತ್ಮನನ್ನು ಪೂಜೆ ಮಾಡಿದ್ದಾಳೆ ತಾಯಿ. ಶಿವನಿಗೆ ಈ ತಾಯಿಯ ಮೇಲೆ ಕರುಣೆ ಪ್ರಾಪ್ತವಾಗಿದೆ. ಒಂದು ದಿನ ರಾತ್ರಿ ಈ ಗಂಡ ಹೆಂಡರ ಸ್ವಪ್ನದಲ್ಲಿ ಪರಮಾತ್ಮ ಕಾಣಿಸಿಕೊಂಡಿದ್ದಾನೆ. ಅದಕ್ಕೆ ಸುಸ್ವಪ್ನ ಅಂತ ಹೇಳ್ತಾರೆ. ಮಲಗುವಾಗ ದೇವರ ಹೆಸರನ್ನು ಹೇಳಿ ಮಲಗಿದರೆ ಒಳ್ಳೆ ಸ್ವಪ್ನವೇ ಪ್ರಾಪ್ತವಾಗುತ್ತೆ. ಬಹು ಜನಗಳು ಇಲ್ಲ ಸಲ್ಲದನ್ನ ಹಚ್ಚಿಕೊಂಡು ಮಲಗಿದರೆ ಅಂತಹ ಸ್ವಪ್ನಗಳು ಬೀಳೋದು ಉಂಟು.
ಈ ಕೆಲವರು ಫುಟ್ಬಾಲ್ ಆಡುವವರು ಪಕ್ಕದಲ್ಲಿ ಮಲ್ಕೊಂಡ್ರೆ ಅವರು ಸ್ವಪ್ನದಲ್ಲಿ ಫುಟ್ಬಾಲ್ ಆಡ್ತಾ ಜಾಡ್ಸಿ ಒದ್ರೆ ಪಾಪ ಪಕ್ಕದಲ್ಲಿರೋರು ನಿದ್ರಾಭಂಗವಾಗೋದು ಉಂಟು. ಅದಕ್ಕೆ ಮಲಗುವಾಗ ಯಾವ ವಿಧವಾದ ಯೋಚನೆಯನ್ನು ತಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ದೇವರ ಸ್ಮರಣೆಯನ್ನು ಮಾಡಿ ಮಲಗುವುದು ಬಹಳ ಒಳ್ಳೆಯದು. ಈ ಗಂಡ ಹೆಂಡರು ಶಿವನ ಸ್ಮರಣೆಯನ್ನು ಮಾಡಿ, ಹೇ ಜಗತ್ ರಕ್ಷಕ, ಕೈಲಾಸ ವಾಸನೆ, ಪಿನಾಕಧರನೆ, ಧಮುರಗಧರನೆ, ಗಜಚರ್ಮಾಂಬರ ವರನೆ, ನಗಮುಖ ಸುಂದರನೆ, ನೀಲಕಂಠನೆ, ನಿಟಿಲ ನೇತ್ರನೆ, ದಿಗಂಬರನೆ, ನಟರಾಜನೆ, ನಾಗಭೂಷಣನೆ, ನಗಮುಖ ಸುಂದರನೆ, ನಿಗಮಾಂತ ಕಾರಣನೆ, ಓಂಕಾರ ಪ್ರಿಯನೆ, ಅಸಮನಯನನೆ, ಜಟಾಜೂಟ ಗಂಗಾ ಮಗುಟ ಶಿಶಿಲಲಾಟ ಶೋಭಿತನೆ, ಜಗದ್ವಿಖ್ಯಾತನೆ, ಓಂಕಾರನೆ, ಸುಂದರನೆ, ಶಿವನೇ ಪಾಹಿಮಾಂ ಪಾಹಿಮಾಂ ಪಾಹಿಮಾಂ. ಲೋಕನಾಯಕ, ನೀನಲ್ಲದೆ ನಮ್ಮನ್ನು ಕಾಪಾಡುವರು ಯಾರು ಎಂದು ಅನನ್ಯ ಭಕ್ತಿಯಿಂದ ಆರಾಧಿಸಿ ನಾವು ಹಾಗೆ ಕವಳಿಸಿರುವಾಗ ಸ್ವಪ್ನದಲ್ಲಿ ಪ್ರಾಪ್ತನಾಗಿದ್ದಾನೆ ಪರಮಾತ್ಮ. ಪ್ರಾಪ್ತನಾಗಿ ಹೇಳ್ತಿದ್ದಾನೆ, ಅಮ್ಮ ತಾಯಿ, ಹೊರಲಾರೆ ನಿನ್ನ ಪುಣ್ಯದ ಭಾರವನ್ನ, ಇದು ವರವಾಗಿ ಕರುಣಿಸುತ್ತಿದ್ದೇನೆ. ಆದರೆ ನೀನು ಕೇಳುವಾಗ ಏನಂತ ಕೇಳಿದೆ? ಕೊಡುಕೂಸ ಕೊಡುಕೂಸ ಎಂದು ಕೇಳಿದೆ. ಕೊಡು ಕೊಡುಕೂಸಂ ಎನ್ನುತ್ತ ಮನದಿಲ್ದ ಬೇಡಿದ ನಿನ್ನ ಬೇಡಿಕೆಯನ್ನು ಅಮ್ಮ. ಕೊಡು ಕೂಸಂ ಕೊಡು ಕೂಸಂ ಎಂದು ಕೇಳಿದ ನಿನ್ನ ಬೇಡಿಕೆಯ ಮನದೀನ ಆಮೋದಿಸಿದೆ ತಾಯೇ. ಅಮ್ಮ, ನೀನು ಕೇಳಿದ ವರವನ್ನು ನಾನು ಮನಸಾರ ಸಂಕಲ್ಪಿಸಿ ಇದು ನಿನಗೆ ದಯಪಾಲಿಸುತ್ತಿದ್ದೇನೆ. ಕೊಡುಕೂಸನ್ನು ಕೊಡುಕೂಸನ್ನು ಎಂದು ಕೇಳಿದೆ, ಆದ್ದರಿಂದ ನಿನಗೊಂದು ಹೆಣ್ಣು ಮಗುವನ್ನು ಪ್ರಾಪ್ತವಾಗುವಂತ ಆಶೀರ್ವಾದ ಮಾಡುತ್ತಿದ್ದೇನೆ. ನೀನು ಆ ಮಗುವಿಗೆ ಕೊಡಕೂಸು ಅಂತಲೇ ಹೆಸರಿಟ್ಟುಬಿಡಮ್ಮ. ಶಿವನು ಕೊಟ್ಟ ಕೂಸಾದ್ದರಿಂದ ಕೊಡುಕೂಸು ಎಂಬ ಹೆಸರಿನಿಂದ ಆ ಮಗುವನ್ನ ಪ್ರೀತಿಯಿಂದ ನೀನು ಬೆಳೆಸಿ ನೀನು ಲೋಕವಿಖ್ಯಾತಳಾಗಿ ಬಾಳು ಎಂದು ಆಶೀರ್ವಾದವನ್ನು ಮಾಡಿ ಶಿವನ ದೃಶ್ಯನಾಗಿದ್ದಾನೆ. ಬೆಳಗಾದ ಕೂಡಲೇ ಎದ್ದಳಂತೆ ಈ ತಾಯಿ. ಗಂಡನಿಗೆ ಹೇಳಿದ್ಲು, ನಾನೊಂದು ಸ್ವಪ್ನ ಕಂಡೆ ಕಣ್ರಿ. ಗಂಡ ಹೇಳಿದ, ನಾನು ಒಂದು ಸ್ವಪ್ನ ಕಂಡೆ ಕಣೆ. ಹೌದಾ, ಅದೇನ್ ಹೇಳ್ರಿ? ಇಲ್ಲ ಇಲ್ಲ, ನೀನೇ ಹೇಳೆ. ಯಾರಾದ್ರೂ ಉಂಟೆ, ನೀವೇ ಹೇಳ್ರಿ. ಮನೆಗೆ ಯಜಮಾನಿ ನೀನೇ ಹೇಳೆ. ಆಗ ಆಯಮ್ಮ ಹೇಳ್ತಾಳೆ, ನನಗೆ ಯಜಮಾನರು ನೀವೇ ಹೇಳ್ರಿ. ಹಾಗೆ ನಗುತ್ತಾ ಹೇಳಿದ, ಕೆಲವುದರ ಶರಣರು ಬಂದಪ್ಪ, ಮನದ ವ್ಯಥೆಯನ್ನು ಕಳೆ, ಶಿವಾನುಗ್ರಹ ನಿನಗೆ ಪ್ರಾಪ್ತವಾಗಿದೆ ಅಂತ ಹೇಳಿದರು ದೇವಿ. ಆಯಮ್ಮ ಹೇಳಿದ್ಲು, ಶಿವನು ನನಗೆ ಸ್ವಪ್ನದಲ್ಲಿ ಶರಣನಂತೆ ಕಾಣಿಸಿಕೊಂಡು, ಅಮ್ಮ ಕೊಡುಕೂಸು ಕೊಡುಕೂಸು ಎಂದು ಕೇಳಿದೆಯಲ್ಲ, ಒಂದು ಕೂಸನ್ನು ಕೊಟ್ಟಿದ್ದೇನೆ, ಆ ಮಗುವಿಗೆ ಕೊಡುಕೂಸು ಎಂತಲೇ ಹೆಸರಿಡು ಎಂದು ಹೇಳಿದ್ರು ಕಣ್ರಿ. ಆಗ ಆ ಶಿವದೇವನ ಆನಂದಕ್ಕೆ ಪಾರವೇ ಇಲ್ಲ. ಕಾಲವನ್ನು ಕಳೆದರಂತೆ ಸ್ವಲ್ಪ ಕಾಲ ಕಳೆಯುವುದರೊಳಗಾಗಿ ಶಿವಾನುಗ್ರಹ ವಿಶೇಷದಿಂದ ಈ ತಾಯಿ ಕಲ್ಯಾಣಾಂಬ ಗರ್ಭವತಿಯಾಗಿದ್ದಾಳೆ. ಮಾಸ 1, 2, 3, 4 ಈ ರೀತಿಯಾಗಿ 9 ತಿಂಗಳ ಕಾಲ ಕಳೆದಿದೆ. ಆ 9 ತಿಂಗಳ ಕಾಲ ಕಳೆದ ಮೇಲೆ ದೈವಾನುಗ್ರಹ ವಿಶೇಷದಿಂದ ಒಂದು ಹೆಣ್ಣು ಮಗು ಪ್ರಾಪ್ತವಾಯಿತು. ಮಕ್ಕಳು ಪ್ರಾಪ್ತವಾದಾಗ ಸಂತೋಷ ಆಯಿತು. ಕೆಲವರಲ್ಲಿ ಮಾತ್ರ ವ್ಯತ್ಯಾಸ. ಯಾವ ಮಗು? ಗಂಡು, ಲಾಡು ಉಂಡೆ ಹಂಚು. ಯಾವ ಮಗು? ಹೆಣ್ಣು, ಕಡಲೆಪುರಿ ಹಂಚು. ಬಹುಶಃ ಲೋಕದಲ್ಲಿ ನಾವೇ ನಿರ್ಮಾಣ ಮಾಡಿಕೊಂಡಿರುವ ಈ ರೀತಿ ಇರಬಹುದು ಅಂತ ಕಾಣುತ್ತಿದೆ. ಶಿವನ ಅನುಗ್ರಹದಲ್ಲಿ ಹೆಣ್ಣು ಎಂದರೆ ಏನು? ಹೆತ್ತವಳು ಹೆಣ್ಣು, ಹರೆಯನ್ನು ಹೊತ್ತವಳು ಹೆಣ್ಣು, ಧನಕದಿಪಳಾದ ಲಕ್ಷ್ಮಿಯು ಹೆಣ್ಣು, ವಾಗೀಶ್ವರಿಯು ಹೆಣ್ಣು. ಹೆಣ್ಣು ಹೆಣ್ಣು ಎಂದು ದೂರುವರು ಕಣ್ಣು ಕಾಣದ ಗಾವಲರು ಎಂದು ಹದಿಬದಿಯ ಹೊನ್ನಮ್ಮ ನುಡಿದಂತೆ ಇಲ್ಲಿ ಅವತರಿಸಿದ್ದಾಳೆ ಮಹಾನುಭಾವಳಾಗಿರ್ತಕ್ಕಂತಹ ಶಿವಾನುಗ್ರಹ ಸಂಪನ್ನೆ. ಅವತರಿಸಿದ ಆ ಮಗುವನ್ನು ಕಂಡೊಡನೆ ಆ ಚೆಲುವನ್ನು ನೋಡಿ ಎಲ್ಲರೂ ಕೊಂಡಾಡುವಂತಾಗಿದೆ. ನಾಮಕರಣ ಶಾಸ್ತ್ರಕ್ಕೆ ಎಲ್ಲರೂ ಸೇರಿದ್ರು. ಏನಂತ ಹೆಸರಿಡಬೇಕು? ಆಗ ಈ ತಂದೆ ಹೇಳ್ತಿದ್ದಾನೆ, ಇನ್ನೇನು ಹೆಸರಿಡೋದು ಬೇಡ, ಶಿವನಾಗಲೇ ಹೆಸರಿಟ್ಟಿದ್ದಾನಾದ್ರಿಂದ ನನ್ನ ಮಗಳಿಗೆ ಕೊಡುಗೂಸು ಆಗಬಹುದು. ತದಾಸು. ಈ ತಾಯಿ ಬಂದ್ಲಂತೆ, ಎನ್ನ ಮನೆ ಬೆಳಗಿಸಲು ಉದಿಸಿದೆ ನೀ ಜ್ಯೋತಿ, ಎನ್ನ ಮನ ವಿಕಸಿತಕ್ಕೆ ನೀನೆ ಸುಮತಿ, ಎನ್ನ ಮನ ಬೆಳಗಿಸಲು ಉದಿಸಿದೆ ನೀ ಜ್ಯೋತಿ, ಎನ್ನ ಮನ ವಿಕಸಿತಕ್ಕೆ ನೀನೆ ಸುಮತಿ, ಘನತರದ ವಂಶಕ್ಕೆ ನೀನೆ ಕೀರ್ತಿ ಮಗುವೆ, ಘನತರದ ವಂಶಕ್ಕೆ ನೀನೆ ಕೀರ್ತಿ, ಸಂತಸದ ಸುದೆ ಹರಿಸು ಬೆಳೆಸು ಘನ ಪ್ರೀತಿ, ಜೋ 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 ಜೋ
ಅಂಗಳವ ಬೆಳಗಿದೆ ಚಿನ್ನ ಅಂಬೆಗಾಲಿಡುತ್ತ ನೀ ಬರುವುದೇ ಚೆನ್ನ ನುಡಿ ಮುತ್ತು ಮಾಲೆಗಳ ಸುರಿಸು ನೀರನ್ನ ನುಡಿ ಮುತ್ತು ಮಾಲೆಗಳ ಸುರಿಸು ನೀರನ್ನ ಅದ ಕಂಡು ನಾನಲಿವೆ ಕಾದಿರುವೆ ಜೀವನ ಎನ್ನ ಮನ ಬೆಳಗಿಸಲು ಉದಿಸಿದೆ ನೀ ಜ್ಯೋತಿ ಜ್ಯೋತಿ. ಆನಂದದಿಂದ ಮಗುವನ್ನು ಬೆಳೆಸುತ್ತಿದ್ದಾರೆ. ಆ ಮಗುವು ಹೇಗೆ ಬೆಳೆಯುತ್ತಿದೆ ಎಂದರೆ, ಇಂದು ಬೆಳೆಗೆಂದರೆ ನಾಳೆ ಬೆಳೆಯುವುದು, ನಾಳೆ ಬೆಳೆಗೆಂದರೆ ಇಂದು ಬೆಳೆಯುವುದು, ಈ ರೀತಿಯಾಗಿ ಆ ಮಗುವು ಸಹ ಬೆಳೆಯುತ್ತಿದೆ. ವರುಷ 1, 2, 3, 4 ಈ ರೀತಿಯಾಗಿ ಬೆಳೆಯುತ್ತಿದ್ದರೆ ತಾಯಿ ತಂದೆಗಳು ಪದ್ಧತಿಯಂತೆ ತಪ್ಪದೆ ಒಂದು ಬಳ್ಳದ ಹಾಲನ್ನ ಆ ಕಲ್ಲಿನಾಥನ ದೇವಸ್ಥಾನಕ್ಕೆ ಕೊಂಡೊಯ್ದು ನೈವೇದ್ಯವನ್ನು ಮಾಡುತ್ತಿದ್ದಾರೆ. 8ನೇ ವರ್ಷವಾಯಿತು ಆ ಮಗುವಿಗೆ. ಆ ಮಗು ಮಾತಾಡುವ ಮಾತೇ ಮುದ್ದು, ಬಲು ಚಂದ. ತಾಯಿ ಹೇಳುತ್ತಿದ್ದಾಳೆ, ಏನ್ರಿ ನಾವು ತಪ್ಪು ಮಾಡ್ತಾ ಇದ್ದೇವೆ, ನಾವು ಕಲ್ಲಿನಾಥನಲ್ಲಿ ಹರಿಕೆಯನ್ನು ಮಾಡಿಕೊಂಡ್ವಿ, ಮಗುವಿಗೆ 8 ವರ್ಷವಾಗುವುದರೊಳಗಾಗಿ ಶ್ರೀಶೈಲಕ್ಕೆ ಯಾತ್ರೆ ಹೋಗ್ತೇವೆ ಅಂತ. ಸುಮ್ಮನೆ ಇದ್ದೀರಲ್ರಿ? ಗಂಡ ಹೇಳಿದ, ಹೌದು ಹೌದು, ನಾನು ನಮ್ಮ ಈ ಕೊಡಗೂಸಿನ ಆಟ ಪಾಠಗಳಲ್ಲಿ ಮೈಮರೆತು ಬಿಟ್ಟೆ ಕಣೆ. ಆ ಮುದ್ದು ಮಗುವು ನಮ ಶಿವಾಯ ನಮ ಶಿವಾಯ, ಹೇ ಕಲ್ಲಿನಾಥ ಕಾಪಾಡು ಅನ್ನುವಾಗ ಆ ಮಗಳ ಮಾತಿನಿಂದ ಪ್ರಪಂಚವನ್ನೇ ಮರೆತು ಕೂತಿದ್ದೆ. ದೇವಿ ಹೋಗೋಣ, ಆದರೆ ನಾವು ಪ್ರತಿ ದಿವಸ ಶಿವನಾಗಿರ್ತಕ್ಕಂಥ ಅವನಿಗೆ ಅರ್ಪಿಸುವ ನೈವೇದ್ಯ ನಿಲ್ಲಿಸಬಾರದಾದ್ದರಿಂದ ನಾವು ನಮ್ಮ ಮಗುವನ್ನು ಇಲ್ಲೇ ಬಿಟ್ಟು ಆಕೆಗೆ ಹೇಳೋಣ ಎಂದು ಮಗುವನ್ನು ಕರೆದಂತೆ ಕೊಡಗೂಸು, ಏನಪ್ಪ ಅಮ್ಮ, ನಾವು ಯಾತ್ರೆ ಹೋಗಿ ಬರ್ತೀವಮ್ಮ, ಆ ಯಾತ್ರೆಗೆ ಹೋಗಿ ಬರುವ ಪರ್ಯಂತರವೂ ನೀನು ತಪ್ಪದೇ ಕಲ್ಲಿನಾಥನಿಗೆ ನೈವೇದ್ಯವನ್ನು ಅರ್ಪಿಸಿ ಬರಬೇಕು. ಒಂದು ಬಳ್ಳದ ಹಾಲನ್ನ ತೆಗೆದುಕೊಂಡು ಹೋಗಿ ಶಿವನಿಗೆ ಅರ್ಪಿಸಿ ಬರಬೇಕಮ್ಮ. ಆಟ ಪಾಠಗಳಲ್ಲಿ ಮೈ ಮರೆಯಬೇಡ, ಅಕ್ಕಪಕ್ಕದವರ ಮಾತಿನಲ್ಲಿ ಕೇಳಿ ಅಸಡ್ಡೆಯಿಂದ ಶಿವನ ಪೂಜೆಯನ್ನು ದೂರ ಮಾಡಬೇಡ. ಭಕ್ತಿ ಪ್ರಿಯನಾಗಿರುವ ಶಿವನಿಗೆ ನಾವು ಯಾವ ರೀತಿಯಲ್ಲಿ ನಡೆದುಕೊಳ್ತೇವೋ ಶಿವನು ಅಂತಿಗೆ ಒಲಿದು ಬರುತ್ತಾನಾದ್ದರಿಂದ ಎಚ್ಚರಿಕೆ ತಾಯಿ, ಹೋಗಿ ಬಾ. ಆ ತಾಯಿ ನಮಸ್ಕಾರ ಮಾಡಪ್ಪ, ನೀವು ಹೇಳಿದಂತೆ ಮಾಡ್ತೇನೆ ಎಂದರಂತೆ ಈ ಗಂಡ ಹೆಂಡರಿಬ್ಬರೂ ಸಹ ಶ್ರೀಶೈಲ ಕ್ಷೇತ್ರದ ಯಾತ್ರೆಗೋಸ್ಕರವಾಗಿ ಹೋಗಿದ್ದಾರೆ. ಆ ಶ್ರೀಶೈಲದ ಯಾತ್ರೆಗೋಸ್ಕರವಾಗಿ ಅವರು ಹೊರಟರೆ ಈ ತಾಯಿ ಪ್ರತಿದಿನ ಆ ಮಹಾನುಭಾವನಾದ ಶಿವನ ಸೇವೆಗೋಸ್ಕರವಾಗಿ ಹೊರಟಿದ್ದಾಳಂತೆ. ಅನುದಿನದಲ್ಲಿ ಹರನನ್ನು ಸ್ಮರಿಸುತ್ತಾ ಕಾಲ ಕಳೆದಳಾಗ, ಹರನನ್ನು ಸ್ಮರಿಸಿ ಕಾಲ ಕಳೆದಳಾಗ, ಮೃಗಧರನೆ ಸಲಪು ಗೆಲ್ಲುದನ್ನು ತಕರ ಮುಗಿದು ಕಾಲ ಕಳೆದಳದಿ ಬೇಗ, ಮೃಗಧರನೆ ಸಲಪು ಗೆಲ್ಲುದನ್ನು ತಕರ ಮುಗಿದು ಕಾಲ ಕಳೆದಳದಿ ಬೇಗ. ಹರಗರ ಶಿವ ಶಿವ ಶಂಕರ ಶಂಭೋ ಸಾಂಬ ಸದಾ ಶಿವ, ಹರಗರ ಶಿವ ಶಿವ ಶಂಕರ ಶಂಭೋ ಸಾಂಬ ಸದಾ ಶಿವ, ಹರಗರ ಶಿವ ಶಿವ ಶಂಕರ ಶಂಭೋ ಸಾಂಬ ಸದಾ ಶಿವ, ಹರಗರ ಶಿವ ಶಿವ. ಒಂದು ದಿನವಾದರೂ ತಪ್ಪದಂತೆ ಪ್ರಾತಃ ಕಾಲದಲ್ಲಿ ಎದ್ದು ಸಂಧ್ಯಾ ವಂದನಾದಿಗಳನ್ನೆಲ್ಲವನ್ನು ಮುಗಿಸುವ ತೆರದಲ್ಲಿ ತಾನು ಸ್ನಾನಾದಿಗಳನ್ನೆಲ್ಲವನ್ನು ಮುಗಿಸಿ ಪೂಜಾ ದ್ರವ್ಯಗಳನ್ನು ಸ್ವೀಕರಿಸಿ ಕರೆದ ಆ ಕಪಿಲೆಯ ಹಾಲನ್ನು ಕೊಂಡು ತಂದು ಕಲ್ಲಿನಾಥನ ಮುಂದಿಟ್ಟು ನೈವೇದ್ಯ ಮಾಡಬೇಕು ಎಂಬುದಾಗಿ ಆ ತಾಯಿ ನೇರವಾಗಿ ದೇಗುಲಕ್ಕೆ ಬಂದಿದ್ದಾಳೆ. ದೇಗುಲಕ್ಕೆ ಬಂದು ಕರಗಳನ್ನು ಜೋಡಿಸಿ ಆ ಕಲ್ಲಿನಾಥನ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡುತ್ತಾರೆ. ದೇಗುಲಕ್ಕೆ ಬಂದ ಕೊಡಗೂಸು ಕಲ್ಲಿನಾಥನ ಮುಂದೆ ನಿಂತು ಕೈಗಳನ್ನು ಜೋಡಿಸಿ ಹೇಳುತ್ತಿದ್ದಾಳೆ, ಏನು ಭಾಗ್ಯವೋ ಶಿವನೇ, ಏನು ಭಾಗ್ಯವೋ, ಏಸು ದಿನದಿಗೈದ ಎಲ್ಲ ಪುಣ್ಯದ ಫಲ ಫಲಿಸಿತೋ. ಏನು ಪುಣ್ಯ ದೇವ, ನಿನ್ನ ಸೇವೆಯನ್ನು ಮಾಡುವ ಭಾಗ್ಯ ನನಗೆ ಸಿಕ್ಕಿದೆ ಅಂದ ಮೇಲೆ ಏನನ್ನು ಹೇಳಿದರೂ ಆ ಪುಣ್ಯಕ್ಕೆ ಎಣೆಯೇ ಇಲ್ಲ. ಕಲ್ಲಿನಾಥ, ನನ್ನ ತಾಯಿ ತಂದೆಗಳು ಯಾತ್ರೆಗೆ ಹೊರಟಿದ್ದಾರೆ, ಹೋಗುವಾಗ ಒಂದು ಮಾತು ಹೇಳಿದ್ರು ಕಲ್ಲಿನಾಥ, ತಪ್ಪದೆ ಎನ್ನಪ್ಪ ಶಿವನಿಗೆ ಹಾಲನ್ನು ಒಪ್ಪಿಸಿ ಬಾ ಮಗಳೇ ಎಂದು.
ಇದು ತಂದಿದ್ದೇನೆ, ತಂದಿದ್ದೇನೆ, ಅಷ್ಟೇ ಭಕ್ತಿಯಿಂದ ತಂದಿದ್ದೇನೆ. ಓಡೋಡಿ ನಿನ್ನನ್ನು ನೋಡಬೇಕು ಎಂದು ಬಂದಿದ್ದೇನೆ. ಕಲ್ಲಿನಾಥ, ಇದು ಆ ಕರೆದ ಕಪಿಲೆಯ ಹಾಲನ್ನ ನಿನಗಾಗಿ ಅರ್ಪಿಸಲು ಮುಂದೆ ತಂದಿಟ್ಟಿದ್ದೇನೆ. ಸ್ವೀಕಾರವನ್ನು ಮಾಡು, ನನ್ನನ್ನು ಅಲ್ಲಗಳೆಯಬೇಡ. ಹೊಕುತಿಗಿಲ್ದ ಆರಾಧಿಸಲು ಮನ ಮಾಡಿ ಬಂದೆ ಕಲಿನಾಥ, ಕಲಿನಾಥ. ಅರನೆ ನಿಲ್ದ ಜನನಾಮೃತ ಮಾನವ ಗಂಡಯದಲ್ಲಿ ಕೈಯಲು ಜೀವನಿ ಬಿಡದೆ ನಿಲ್ದ ಜನನಾಮೃತ ಮಾನವ ಜೀವನಿ ಜುಡಾರದಲ್ಲಿ ಕಳೆದೊಡೆಯ ಬಂದೆ ಕಲಿನಾಥ. ಅರನೆ ನಿಲ್ದ ಜನನಾಮೃತ ಮಾನವ ಗಂಡಯದಲ್ಲಿ ಕೈಯಲು ಮನದೊಳ ನಿನಗೆ ನಮನ ಗಂಗನನ್ನು ಕೆರುದೆನ್ನುವ ಗಂಡಯದಲ್ಲಿ ಬರಲೇರು ದೈವನಿ ಬಂದೆ ಕಲಿನಾಥ. ಗಂಗಾಧರನೆಂದೆನಿಸಿ ಧರೆಯೊಳಗೆ ಬೆರೆವ ಶಿವನ ಚರಣಾಮೃತಪ ಅರಿತ ರೀತಿಯಲ್ಲಿ ಪಗಲು ಬಯೀದರೆ ಹೀನಾಗಿ ನಾನಾಗಿ ಬೇಸಿಗ ಬಂದೇನೋ ಕಲಿನಾಥ. ಓಂ ನಮ ಶಿವಾಯ. ಹೇ ಶಂಕರನೇ, ಕಲ್ಲಿನಾಥ, ಇದು ಹಾಲನ್ನು ತಂದಿಟ್ಟಿದ್ದೇನೆ, ದಯಮಾಡಿ ಸ್ವೀಕರಿಸು ಅಂತ ಹೇಳಿ ದೂರದಲ್ಲಿ ಬಂದು ನಿಂತಿದ್ದಾಳೆ. ದೂರದಲ್ಲಿ ಬಂದು ನಿಂತವಳು ತಿರುಗಿ ನೋಡಿದಳು, ಕಲ್ಲಿನಾಥ ಬಂದಿಲ್ಲ. ಹೇಗೆ ಸ್ವಾಮಿ? ಓಹೋ, ನಾನು ತಡವಾಗಿ ಬಂದೆ ಎಂದು ನಿನಗೇನಾದರೂ ಸಿಕ್ಕು? ಕಲ್ಲಿನಾಥ, ಅಪ್ಪ ಅಮ್ಮ ಇಬ್ಬರು ಇಲ್ಲದ ಕಾರಣ ನಾನು ಒಬ್ಬಳೇ ಮನೆ ಕೆಲಸವನ್ನೆಲ್ಲ ಮುಗಿಸಿ ಆ ಕಪಿಲೆಯ ಹಾಲನ್ನು ಕರೆದು ನಿನಗೆ ಕಂಪನೆಯ ರೀತಿಯಲ್ಲಿ ಕಾಯಿಸಿ ಅಷ್ಟೇ ಶುದ್ಧವಾಗಿ ತಂದಿದ್ದೇನೆ. ಒಂದು ವೇಳೆ ನಾನು ಬಂದಿದ್ದು ತಡವಾಗಿದ್ದರೆ ದಯಮಾಡಿ ಕ್ಷಮಿಸು, ಸ್ವೀಕಾರವನ್ನು ಮಾಡು. ಏನು ಬರುವುದಿಲ್ಲವೇ ಕಲ್ಲಿನಾಥ? ನಿನಗೆ ಅಷ್ಟೊಂದು ಸಿಟ್ಟೆ? ಅಷ್ಟು ಸಿಟ್ಟು ಮಾಡ್ಕೋಬೇಡಪ್ಪ. ನನ್ನಪ್ಪ ಅಲ್ಲ, ನನ್ನ ಸ್ವಾಮಿ ಅಲ್ಲ, ನನ್ನ ಕಲ್ಲಿನಾಥನಲ್ವೇ. ಇದೋ ಇದು ತಂದಿಟ್ಟಿದ್ದೇನೆ, ಸ್ವೀಕಾರ ಮಾಡು. ಓಹೋ, ಈ ಚಿಕ್ಕ ಹುಡುಗಿ ತಂದಿಟ್ಟಿದ್ದಾಳಲ್ಲ, ಹೇಗೆ ನಾ ಸ್ವೀಕಾರ ಮಾಡೋದು ಅಂತ ಯೋಚನೆ ಮಾಡ್ತೀಯ? ಕಲ್ಲಿನಾಥ, ಈಗ ನಮ್ಮ ಮನೆಗೆ ನಾನೇ ಯಜಮಾನಿ. ನಮ್ಮಪ್ಪ ತಾನು ಯಾತ್ರೆಗೆ ಹೋಗುವಾಗ ಅಮ್ಮನ್ನು ಕರೆದುಕೊಂಡು ಹೋಗಿ ಈ ಕೆಲಸ ಮಾಡು ಎಂದು ಹೇಳಿದ್ದಾರಾದ್ದರಿಂದ ನಾನು ಯಾರ ಅಪ್ಪಣೆ ಇಲ್ಲದೆ ಈ ಕಾರ್ಯ ಮಾಡುತ್ತಿಲ್ಲ. ದಯಮಾಡಿ ಸ್ವೀಕಾರ ಮಾಡು. ಇದೋ ನಾಡಿಲ್ಲಿ ನಿಂತಿದ್ದೇನೆ. ನಿನಗೆ ನನ್ನ ಎದುರಿನಲ್ಲಿ ಕ್ಷೀರಪಾನ ಮಾಡಲು ಮನಸ್ಸಿಲ್ಲವೇನೋ? ಹಾಗಾದ್ರೆ ಈ ಕಂಬದ ಮರೆಯಲ್ಲಿ ನಾನು ನಿಂತಿರ್ತೇನೆ. ನೀನು ಹಾಲು ಕುಡಿಯುವ ಪರ್ಯಂತರವೂ ತಿರುಗಿ ಸಹ ನಾನು ನೋಡುವುದಿಲ್ಲ. ಇದೋ ಇಟ್ಟಿದ್ದೇನೆ, ಸ್ವೀಕಾರ ಮಾಡು ಅಂತ ಹೇಳಿ ಅಲ್ಲಿದ್ದು ಎದುರುಗಡೆ ಇದ್ದ ಸ್ತಂಭದ ಮರೆಯಲ್ಲಿ ನಿಂತಳಂತೆ. ನಿಂತು ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ. ಆಯ್ತೇ, ಹಾಲು ಕುಡ್ದ್ಯಾ? ನೀನು ಮಾತನಾಡೋಲ್ವಲ್ಲ, ಬಂದು ಸದ್ಯ ಆಗ್ಲಿಲ್ವಲ್ಲ. ಕಲ್ಲಿನಾಥ, ಇದೋ ತಿರುಗಿ ನೋಡಿಬಿಡ್ತೇನೆ, ಆನಂತರ ನೀನು ನೋಡಬಾರದು ಅಂತ ನನ್ನ ಅನ್ನಬಾರದು ಅಂತ ಹೇಳಿ ಮೆಲ್ಲನೆ ತಿರುಗಿ ನೋಡಿದರೆ ಅಲ್ಲಿ ಪರಮಾತ್ಮ ಇಲ್ಲ. ಕೂಡಲೇ ಈಕೆ ಹೇಳಿದ್ಲು, ಏಕೆ ಸ್ವಾಮಿ, ನೀನು ನಾನು ಮುಟ್ಟಿದ್ದನ್ನು ಸ್ವೀಕಾರ ಮಾಡಬಾರದು ಅಂತಿದ್ದೀಯಾ? ಕಲ್ಲಿನಾಥ, ನೀನೇನಾದರೂ ಸ್ವೀಕಾರ ಮಾಡದೆ ಹೋದರೆ ನಾನು ನಿನಗೆ ಹಾಲನ್ನು ನೈವೇದ್ಯ ಮಾಡಲಿಲ್ಲ ಎನ್ನುವ ಸಿಟ್ಟಿಗಾಗಿ ತಂದೆ ನನ್ನನ್ನು ಹೊಡಿತಾನೆ, ಅಮ್ಮ ನನ್ನನ್ನೇನಾದರೂ ದೂರ್ತಾಳೆ. ಬೇಡ ಕಲ್ಲಿನಾಥ, ಇದೋ ನಿನ್ನನ್ನು ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಡ್ತೇನೆ, ದಯಮಾಡಿ ಬಾ. ಬಾರಯ್ಯ ಶಿವನೇ, ಮನ ಮಾಡಿ ಬಾರಯ್ಯ ಹರನೇ, ಅಸುಳೆ ಇವಳೆನುತ ದೂರದೆಲೆಯನ್ನ ದೇವಾ ಭವಹರನೆ ಬಾರಯ್ಯ ಶಿವನೇ, ಬಾ ದೇವಾ. ಈ ಮುಗ್ಧ ಮಗುವಿಗೆ ತಿಳಿಯದು ದೇವರ ನೈವೇದ್ಯವೆಂದರೆ ಏನು ಅಂತ. ಈಕೆ ಭಾವಿಸಿದ್ದಾಳೆ, ದೇವರ ಮುಂದೆ ಆ ಕ್ಷೀರ ಪಾತ್ರೆಯನ್ನಿಟ್ಟರೆ ಶಿವತಾನು ಬಂದು ಅದನ್ನು ಆನಂದವಾಗಿ ಭಕ್ಷಿಸುತ್ತಾನೆ ಅಂತ. ಪಾಪ, ಆ ಮುಗ್ಧ ಮನಸ್ಸನ್ನು ಯಾರರ್ಥ ಮಾಡಿಕೊಳ್ಳುವರು? ದೊಡ್ಡವರಾಗಿದ್ದರೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು, ಪರಮಾತ್ಮನಿಗೆ ನಾವು ತೋರಿಸ್ತೇವಷ್ಟೇ, ತಿನ್ನೋದು ನಾವೇ ಅಂತ. ಬಹು ಜನರು ದೇವರಿಗಾಗಿ ಕೇಸರಿಬಾತನ ನೈವೇದ್ಯ ಮಾಡಿಸಿ ಆ ದೇವರ ಮುಂದೆ ಕೈಯನ್ನು ತೋರಿಸಿ ಅದನ್ನ ಪರಮಾತ್ಮ ನಿನಗೆ ಅರ್ಪಿತವಾಗ್ಲಿ, ಶಿವನೇ ನಿನಗೆ ಅರ್ಪಿತವಾಗ್ಲಿ ಅಂತ ಕೇಸರಿಬಾತೆ ನೋಡಿ, ಇದೇನು ಗೋಡಂಬಿ ಕೆಂಪಿಗೆ ಕಾಯಿಸಿಲ್ವಲ್ಲ ಅಂತಾರೆ. ಅದರ ಅರ್ಥವೇನು ಅಂದ್ರೆ ಅದು ಶಿವನಿಗಾಗಲ್ಲ, ಇವರಿಗಾಗಿಯೇ ಅಂತ. ಬಹುಜನರು ಅಂಗಡಿಯಿಂದ ಬಾಳೆಹಣ್ಣನ್ನು ಕೊಂಡುಕೊಂಡು ಪುರೋಹಿತರ ಮುಂದೆ ಕೊಟ್ಟು ದೇವರಿಗೆ ನೈವೇದ್ಯ ಮಾಡಿ ಅಂತಾರೆ. ಪಾಪ ಪುರೋಹಿತರು ಆ ಹಣ್ಣನ್ನ ವಾಪಸ್ ಕೊಡುವಾಗ ಅವ್ರು ಯಾವ ತಂದಿದ್ರು ಅರಿವಿಲ್ಲದೆ ಅವ್ರು ರಸಬಾಳೆಹಣ್ಣು ತಂದಿದ್ರೆ ನಾಟಿ ಬಾಳೆಹಣ್ಣು ವಾಪಸ್ ಕೊಟ್ರೆ
ಆ ತಂದಿರೋ ಭಕ್ತ ಅಂತಾನೆ, ಏನ್ರಿ ಪುರೋಹಿತರೆ ಹೊಡೆದ್ರಿ ಚಾನ್ಸು. ಅಲ್ಲ ರೀ, ನಾನು ರಸಬಾಳೆ ಹಣ್ಣು ತಗೊಂಬಂದ್ರೆ ಅಲ್ಲಿ ಮೂಲೆಯಲ್ಲಿ ಇಟ್ಟಿದ್ದೀರಾ, ಅದು ನೋಡಿ ಅಲ್ಲಿ ನೋಡಿ ಅಲ್ಲಿ ಅದಿದೆಯಲ್ಲ ಆ ಬಾಳೆಹಣ್ಣು ನಾನು ತಂದದ್ದು ಅಂತ ಹೇಳಿ ಗುರುತಿಸಿ ತಾವು ಹಿಂತಿರುಗಿ ಪಡೆಯುವ ಅಭ್ಯಾಸ ಉಂಟು. ಹಾಗಾದರೆ ಇದರ ಅರ್ಥವೇನು ಅಂದರೆ, ತಂದಾಗ ಇವರು ದೇವರಿಗೆ ಎಂದು ಹೇಳಿದ್ದು ಸುಳ್ಳು, ಕೇವಲ ಅವನಿಗೆ ತೋರಿಕೆ, ಅದರ ತಿನ್ನುವಿಕೆಯೆಲ್ಲ ಇವರದೇ. ಈ ಮುಗ್ಧ ಮಗುವಿಗೆ ಅದೇನು ಬಲ್ಲದು? ಕೇವಲ ಮನಸ್ಸಿನಲ್ಲಿ ಶುದ್ಧವಾದ ಅಂತಃಕರಣವುಳ್ಳ ಈ ತಾಯಿ ಆ ಹಾಲಿನ ಬಟ್ಟಲನ್ನು ಮುಂದಿಟ್ಟು, ಕಲ್ಲಿನಾಥ ನೀನು ಬರಬೇಕು, ಈಗ ನೀನು ಉದಾಸೀನ ಮಾಡಿ ನನ್ನನ್ನು ದೂರೀಕರಿಸಿದರೆ ನಾನು ಅಪವಾದಕ್ಕೆ ಸಿಕ್ಕಲು ಸಿದ್ಧಳಿಲ್ಲ, ನೀನು ಬರಲೇಬೇಕು. ಅಪ್ಪ, ನಾನೇನೇ ಅಪರಾಧ ಮಾಡಿದ್ರು ಕ್ಷಮಿಸು. ಒಂದು ವೇಳೆ ನಾನು ತಪ್ಪು ಮಾಡಿದ್ದು ನಿನಗೆ ಮನ್ನಿಸಲು ಇಷ್ಟವಿಲ್ಲದೆ ಹೋದರೆ ನೀನು ಬಂದು ನನಗೇನಾದರೂ ಶಿಕ್ಷೆಯನ್ನು ಮಾಡು. ಕಲ್ಲಿನಾಥ, ನೀನೇನು ಶಿಕ್ಷೆಯನ್ನು ಮಾಡಿದ್ರು ನಾನು ಸಂತೋಷದಿಂದ ಅನುಭವಿಸ್ತೇನೆ, ನೀನು ಬರಲೇಬೇಕು. ಬಾ ಶಿವ, ಬಾ ನನ್ನಪ್ಪ ಎಂದು ಮುಂದಿಟ್ಟು ನೋಡಿದಳು. ಇಲ್ಲ, ಇಲ್ಲದಿರುವಾಗ ಈಕೆ ಹೇಳಿದ್ಲು, ಇಲ್ಲ ಕಲ್ಲಿನಾಥ, ನೀನು ಬರುವುದಿಲ್ಲ. ನೀನು ಬರುವುದಿಲ್ಲ ಎಂದರೆ ನಾನಿನ್ನು ಈ ಜೀವಂತಳಾಗಿ ಬಿರುವುದೇ ಇಲ್ಲ. ನಿನಗೆ ನೈವೇದ್ಯ ಬೇಡ ಎಂದ ಮೇಲೆ ಈ ಜಗತ್ತಿನಲ್ಲಿ ನಾನು ಬಾಳುವುದು ಬೇಡ. ಇದು ನೋಡು, ನಿನ್ನ ಎದುರಿನಲ್ಲಿರುವ ಈ ಸ್ತಂಭದಲ್ಲೇ ನನ್ನ ತಲೆಯನ್ನು ಹೊಡೆದು ನನ್ನ ಪ್ರಾಣ ತ್ಯಾಗವನ್ನು ಮಾಡಿಬಿಡ್ತೇನೆ, ಇದು ನೋಡು ಎಂಬುದಾಗಿ ಓಡಿ ಬಂದಿದ್ದೆ. ಆ ಸ್ತಂಭವನ್ನು ತನ್ನ ಎರಡು ಕೈನಲ್ಲಿ ಹಿಡಿದು, ಹೇ ಶಂಕರ, ಹರಹರ ಮಹಾದೇವ ಎಂಬುದಾಗಿ ತಲೆಯನ್ನ ಢಮ್ಮನೆ ಹೊಡೆಯಲು ಹೋದಳಂತೆ. ಹೋದರೆ ಗುಡು 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 ಸದ್ದಾಗಿದೆ. ಗಡ ಗಡ ನಡುಗಿತು ಗುಡಿಯ ಕ್ಷಣದಿ, ಹರನ್ನು ಬಂದನ ಎಡಗಾಗ, ಹರನ್ನು ಬಂದನ ಎಡಗಾಗ, ತಾಳು ತಾಳು ಎನ್ನಮ್ಮ ನೀನು ತುಡುಕದಿರು ಎಂದನಾಗ. ತಾಳು ತಾಳು ಎನ್ನಮ್ಮ ನೀನು ತುಡುಕದಿರು ಎಂದನಾಗ. ಕರದಿ ಹರನು ಬಿಡಿದವಳ ತಪ್ಪುತ್ತಲಿ ಕರದಿ, ಹರ ಬಿಡಿದು ಅವಳನ್ನು ತಪ್ಪಿ ತಾನು ಮುದ್ದಾಡುತ್ತಲಿ ಬೇಗ ನಿಂತನಾಗ ಹರನಾಗ. ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ, ಹರ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ನಮ ಶಿವಾಯ, ನಮ ಶಿವಾಯ. ಇನ್ನೇನು ತಲೆಯನ್ನ ಸ್ತಂಭಕ್ಕೆ ಹೊಡೆದು ಪ್ರಾಣ ತ್ಯಾಗ ಮಾಡ್ತಾಳೆ ಅನ್ನುವ ವೇಳೆಗೆ ಓಡೋಡಿ ಬಂದು ಪರಮೇಶ್ವರನ ಕೈಯಲ್ಲಿ ಹಿಡಿದನಂತೆ. ತಾಡುತ್ತಾಯಿ ತಾಡುತ್ತಾ, ಅಮ್ಮ ಏನ್ ಕೆಲಸ ಮಾಡ್ತಾ ಇದ್ದೀಯಮ್ಮ, ಇದ್ಯಾಕೆ ಹೀಗೆ ಮಾಡಿದೆ? ತಿರುಗಿದ ಕೊಡಗೂಸು ಕೇಳ್ತಾಳೆ, ನೀನ್ ಇಷ್ಟ್ಯಾಕೆ ನಿಧಾನ ಮಾಡಿದೆ? ನೀನು ಬಾರದೆ ಇದ್ದಿದ್ದರಿಂದ ನನ್ನ ಪ್ರಾಣವೇ ಹೋಗುವಂತಾಯಿತು. ನಾಳೆ ಬಂದು ಅಪ್ಪ ಶಿವನಿಗೆ ಹಾಲನ್ನು ಕುಡಿಸಿದೀಯಾ ಎಂದರೆ, ಶಿವ ಬರಲಿಲ್ಲ ಆದರೆ ನನ್ನನ್ನು ಸುಮ್ಮನೆ ಬಿಟ್ಟಾನೆ. ನೀನು ಮಕ್ಕಳನ್ನು ಗೋಳಾಡಿಸೋದೆ ನಿನ್ನ ಕೆಲಸವಾ? ಏಕೆ ದೇವ, ಬೇಡ ಎಂದು ಯಾರಾದರೂ ನಿನ್ನನ್ನು ತಡೆದರೆ, ಅಥವಾ ನನ್ನೊಡನೆ ನೀನು ಮಾತನಾಡುವ ಇಚ್ಛೆಯಿಲ್ಲದೆ ದೂರವಾದಿಯಾ? ಪರಮಾತ್ಮ ತನ್ನ ಅಮೃತ ಹಸ್ತವನ್ನು ತಲೆಯ ಮೇಲೆ ಸವೃತ ಹೇಳಿದರಂತೆ, ಅಮ್ಮ ಹಾಗೇನಿಲ್ಲ ತಾಯಿ, ನೀನು ಮಾತನಾಡ್ತಾ ಇದ್ದೀಯಲ್ಲ, ಆ ಮಾತನ್ನು ಕೇಳ್ತಾ ಹಾಗೇ ಮೈ ಮರೆತು ಕೊಡುತ್ತಿದ್ದೆ. ಏನಾಗಬೇಕೀಗ? ಯಾ ಇದೋ ತಂದಿದ್ದೇನೆ, ಪದ್ಧತಿಗೆಂತ ಹಾಲನ್ನು ತಂದಿದ್ದೇನೆ, ದಯಮಾಡಿ ಸ್ವೀಕಾರ ಮಾಡು, ಕೊಡಮ್ಮ ಎಂದರೆ ಆ ಕೊಡಗೂರ್ಸಿ ಹೇಳ್ತಾಳೆ, ಕಲ್ಲಿನಾಥ ನನಗೊಂದು ಆಶೆ ಇದೆ ಕಲ್ಲಿನಾಥ. ಏನಮ್ಮ? ನನ್ನ ಕೈಯಾರ ನಿನಗೆ ಕುಡಿಸಬೇಕು ಎಂದ ಆಶೆ. ಎನ್ನಮ್ಮ ನನ್ನನ್ನು ತೊಡೆಯ ಮೇಲೆ ಕೂರಿಸಿಕೊಂಡು ಆ ಹಾಲು ಕುಡಿಸಿದ ನೆಪದಂತೆ ನಾನು ನಿನಗೆ ಹಾಲು ಕುಡಿಸಬೇಕು ಎಂದು ಆಶೆಯಾಗಿದೆ. ಇದೋ ಈ ಕ್ಷೀರ ಪಾತ್ರೆ ನನ್ನ ಕೈಯಲ್ಲಿದೆ, ನೀನು ಆ ಎಂದರೆ ಹಾಲನ್ನು ಕುಡಿಸ್ತೇನೆ. ಗಂಗಾಧರನು ಭಕ್ತವತ್ಸಲನು ತನ್ನ ಭಕ್ತಳ ಆ ಮುಗ್ಧ ಮಾತನ್ನು ಸೋತು ಆ ಎಂದು ಬಾಯಿ ತೆರೆದನಂತೆ ಬ್ರಹ್ಮಾಂಡ ನಾಯಕ. ಈ ಕೊಡಗೂಸು ಆ ಕ್ಷೀರ ಪಾತ್ರೆಯನ್ನು ಬಾಯಲ್ಲಿ ಹಾಲನ್ನು ಕುಡಿಸುತ್ತಿದ್ದಾಳೆ. ಶಂಕರನು ಅದನ್ನು ಕುಡಿದು ಆನಂದನಾಗಿ ತೇಗಿ, ಅಮ್ಮ ಹೋಗಿ ಬಾ ತಾಯಿ, ಹೋಗು, ಸಮಯವಾಯಿತು, ಮನೆಗೆ ಹೋಗಿ ನಾಳೆ ಮತ್ತೆ ಬರ್ತೀಯಲ್ಲ, ಹೋಗಮ್ಮ. ಹಾಗೇ ಆಗ್ಲಿ ಕುಣ್ಕೊಂಡು ಹೊರಟಿದ್ದಾಳಂತೆ. ಏನಿದಿನ ಆನಂದ! ಈಶ ನಮೋ ಪರಮೇಶ ನಮೋ ತ್ರಿಪುರಾರಿ ಸುರಾಂತಕ ಈಶ ನಮೋ, ಈಶ ನಮೋ ಪರಮೇಶ ನಮೋ ತ್ರಿಪುರಾರಿ ಸುರಾಂತಕ ಈಶ ನಮೋ. ಸೋಮ ಸುಂದಿರ ಸುಗುಣ ಮಂದಿರ ಈಶ ದಯಾವರ ಶಂಕರ, ಸೋಮ ಸುಂದಿರ ಸುಗುಣ ಮಂದಿರ ಈಶ ದಯಾವರ ಶಂಕರ. ಶಂಕರ ಶಿವ ಶಂಕರ, ಶಂಕರ ಶಿವ ಶಂಕರ, ಶಂಕರ ಶಿವ ಶಂಕರ, ಶಂಕರ ಶಿವ ಶಂಕರ.
ಆನಂದ ಪರವಶಳಾಗಿ ಬಂದಿದ್ದಾರೆ. ಪ್ರತಿನಿತ್ಯದಲ್ಲಿ ಇದೇ ಕರ್ತವ್ಯವನ್ನೇ ಮಾಡುತ್ತಿದ್ದಾಳಂತೆ. ಹೋಗುವುದು, ಪರಮಾತ್ಮನಿಗೆ ಹಾಲು ಕೊಡಿಸೋದು, ಬರೋದು. ಇದು ಯಾರಿಗೂ ಗೊತ್ತಾಗ್ತಲೇ ಇಲ್ಲ. ಏನು ಆನಂದ ಪರವಶಳಾಗಿ ಈ ರೀತಿಯಾಗಿ ಕಾಲವನ್ನು ಕಳೆಯುತ್ತಿದ್ದರೆ, ಇಲ್ಲಿ ಯಾತ್ರೆಗೆ ಹೋಗಿದ್ದರಲ್ಲ ಶಿವದೇವ ಕಲ್ಯಾಣಮ್ಮ, ಅವರಿಬ್ಬರು ಆ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನನನ್ನು ಕಂಡು ಧನ್ಯರಾಗಿ ತಾಯಿ ಹೇಳಿದಂತೆ, ಏನ್ರಿ ಬಹಳ ದಿವಸ ಆಯ್ತು ನಾವು ಮನೆ ಬಿಟ್ಟು, ಹೋಗೋಣ ನಡೀರಿ. ಆಗಿನ ಕಾಲದ ಯಾತ್ರೆ ಎಲ್ಲ ಪಾದಚಾರಿಗಳಾಗಿ ಹೋಗ್ತಿದ್ದ ಕಾಲ. ನಡ್ಕೊಂಡು ಹೋಗೋರು ಕೆಲವರು, ರಥದಲ್ಲಿ ಹೋಗೋರು ಕೆಲವರು, ಹೀಗೆಲ್ಲ ಹೋಗುತ್ತಿದ್ದ ಒಂದು ಕಾಲ. ಈಗ ಕಾಲ ಬದಲಾವಣೆಯಾಗಿ ಬೆಳಗಾಗಿ ಹೋಗ್ತಿದ್ದ ಕಾಲ. ನಡ್ಕೊಂಡು ಹೋಗೋರು ಕೆಲವರು, ರಥದಲ್ಲಿ ಹೋಗೋರು ಕೆಲವರು, ಹೀಗೆಲ್ಲ ಹೋಗುತ್ತಿದ್ದ ಒಂದು ಕಾಲ. ಈಗ ಕಾಲ ಬದಲಾವಣೆಯಾಗಿ ಬಹಳವಾದ ಮುಂದುವರೆದ ಕಾಲ. ನಾವು ಹಳೆಯ ಕಾಲವನ್ನು ದೂರುತ್ತಾ ಹೊಸ ಕಾಲವನ್ನು ಹೊಗಳುವಾಗ ನಾವು ನವೀನತೆಯನ್ನೇನು ಹೆಚ್ಚಿಸಿಕೊಂಡವಾದರೂ ಸ್ವಲ್ಪ ಅಪಾಯವನ್ನೂ ಸಹ ಹೆಚ್ಚಿಸಿಕೊಂಡಿದ್ದೇವೆ. ಪೂರ್ವದಲ್ಲಿ ತಿರುಪತಿಯ ಯಾತ್ರೆ ಅಂದರೆ ಪಾದಚಾರಿಗಳಾಗಿ 48 ದಿವಸಗಳ ಕಾಲ ಹೋಗ್ತಿದ್ರು. ಯಾರಾದರೂ ಎಲ್ಲಿಗೆ ಹೋಗ್ತೀರಾ ಅಂದರೆ ನಾವು ಭೂವೈಕುಂಠಕ್ಕೆ ಹೋಗ್ತೇವೆ, ಭೂವೈಕುಂಠಕ್ಕೆ ಹೋಗ್ತೇವೆ. ಭೂವೈಕುಂಠಕ್ಕೆ ಹೋಗೋದಕ್ಕೆ 48 ದಿವಸ. ಈಗ ಕಾಲ ಬಹಳ ಮುಂದುವರೆದು ಏರೋಪ್ಲೇನ್ ಬಂದಿರೋದ್ರಿಂದ 45 ನಿಮಿಷದಲ್ಲಿ ಹೋಗಿ ಸೇರಿಕೊಳ್ಳುವಂಥ ಪದ್ಧತಿನೂ ಇದೆ. ಭೂವೈಕುಂಠಕ್ಕೆ 45 ನಿಮಿಷ, ಮಧ್ಯದಲ್ಲಿ ಏರೋಪ್ಲೇನ್ ಏನಾದರೂ ಹೆಚ್ಚು ಕಡಿಮೆ ಆಗೋದ್ರೆ ನಿಜ ವೈಕುಂಠಕ್ಕೆ 2 ನಿಮಿಷ. ನಾವು ಮಾಡಿದ ಈ ನವೀನತೆ ಬರುತ್ತಾ 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 ಅಪಾಯವೂ ಹೆಚ್ಚಿಸುತ್ತೆ. ದೊಡ್ಡವರು ಹೇಳಿದರು, ಅಯ್ಯ ಹಳೆದ ಕಾಲವನ್ನು ನೀವು ಕಳೆದ ಕಾಲವನ್ನ ಯೋಚನೆ ಮಾಡಿ ನೋಡಿ. ಆ ಸತ್ಯ, ಆ ನೀತಿ, ಆ ಧರ್ಮಗಳು ಈಗ ಏಕೆ ಮಾಯವಾಗಿದೆ ಎಂದರೆ ನಮ್ಮ ಹೃದಯ ಪರಿಶುದ್ಧತೆ ಇಲ್ಲ. ದೇವರನ್ನು ಕಾಣುವಾಗ ಕಣ್ಮುಚ್ಚಿ ಪರಮಾತ್ಮ ಕಾಪಾಡು ಎಂದರೆ ದೊಡ್ಡವರು ಹೇಳ್ತಾರೆ, ಬಹಿರಂಗದಲ್ಲಿ ಕಾಣುವ ಆ ರಂಗನನ್ನು ತನ್ನಂತರಂಗದಲ್ಲಿ ತಂದು ನಿಶ್ಚಿಂತನಾಗಿ ಧ್ಯಾನಿಪನಿಗಲ್ಲದೆ ಸುಮ್ಮನೆ ದೊರಕನು ರಂಗ. ಪರಮಾತ್ಮ ದೊರಕಬೇಕಾದರೆ ಪರಿಶುದ್ಧವಾದಂತ ಭಕ್ತಿಗೆ ಪರಮಾತ್ಮ. ಈ ಕೋಳೂರು ಕೊಡಗೂಸು ಎಂಬಾಕೆ ಕ್ಷೀರಪಾನವನ್ನು ಮಾಡಿಸುತ್ತಿದ್ದಾಳೆ ಬ್ರಹ್ಮಾಂಡ ನಾಯಕನಿಗೆ ಎನ್ನುವುದಾದರೆ, ಬ್ರಹ್ಮಾಂಡ ನಾಯಕನು ಏನು ಅಷ್ಟೊಂದು ಮುಗ್ಧನೇ ಅಲ್ಲ, ಭಕ್ತಿಗೆ ವಶನು. ಕರೆದರೆ ಭಕ್ತರಿಗಾಗಿ ಯಾವ ರೂಪವನ್ನಾದರೂ ಧರಿಸಿ ಬರುತ್ತಾನೆ ಪರಮಾತ್ಮ. ಈ ಕೊಡಗೂಸು ಹಾಲನ್ನು ಕುಡಿಸುತ್ತಿದ್ದರೆ ತಾಯಿ ಹಾಲು ಕುಡಿಸುವಂತೆ, ತಾಯಿ ಮಗುವಿಗೆ ಹಾಲನ್ನು ಕುಡಿಸಿದಾಗ ಆ ಮಗು ಎಷ್ಟು ಆನಂದದಿಂದ ಪಾನ ಮಾಡುತ್ತೋ ಆ ಆನಂದವನ್ನು ಶಿವನ ಅನುಭವಿಸುತ್ತಾ ಆ ಸಣ್ಣ ಮಗುವಿನ ಹೃದಯದಲ್ಲಿಯೂ ತಾಯಿತನವನ್ನು ಕಾಣುತ್ತಾ ಇದ್ದಾನೆ. ಅಂದ ಮೇಲೆ ಆ ಭಕ್ತಿಯೇ ಶ್ರೇಷ್ಠ. ಇಲ್ಲಿ ಯಾತ್ರೆಗೋಸ್ಕರವಾಗಿ ಬಂದಿದ್ದ ಕಲ್ಯಾಣಮ್ಮ ಶಿವದೇವರು ತಮ್ಮ ಮಗಳನ್ನು ನೋಡಬೇಕು ಎಂಬತಕ್ಕಂಥ ಮಮತೆಯಿಂದ ಗಾಢವಾಗಿ ಓಡೋಡಿ ಬರ್ತಾ ಇದ್ದಾರಂತೆ ನಾಡಿನ ಕಡೆಗೆ. ದೂರದಿಂದ ನೋಡಿದರೂ ತಮ್ಮ ಊರನ್ನು ಬಂದು ಸೇರಿದಾಗ ದೂರದಲ್ಲಿ ನೋಡಿದರೆ ದೇಗುಲದಿಂದ ಬರುತ್ತಿದ್ದಾಳೆ ಕೊಡಗೂಸು. ಏನು ಆನಂದ ಆಕೆಗೆ, ಕುಣಿದು ಕುಪ್ಪಳಿಸುತ್ತಾ ಸಂತೋಷದಲ್ಲಿ ಬರುತ್ತಿದ್ದಾಳೆ. ತಂದೆ ನೋಡಿದ, ಅದು ನೋಡು ಅದು ನೋಡು ಅದು ನೋಡು ಕೊಡಗೂಸು, ಅಮ್ಮ ಕೊಡಗೂಸು. ತಂದೆಯನ್ನು ಕಂಡಡನೆ ಅಪ್ಪ ಓಡಿ ಬಂದನಂತೆ. ತಂದೆ ಮಗಳನ್ನು ತಬ್ಬಿ, ಅಮ್ಮ ದೇಗುಲಕ್ಕೆ ಹೋಗಿದ್ದೆ ಅಮ್ಮ? ಹೌದಪ್ಪ ದೇವಸ್ಥಾನಕ್ಕೆ ಹೋಗಿದ್ದೆ. ನೀನು ಹೇಳಿದಂತೆ ಕಲ್ಲಿನಾಥನಿಗೆ ನೈವೇದ್ಯವನ್ನು ಮಾಡಿ ಬಂದೆ. ಪಾತ್ರೆ ಬರಿದಾಗಿತ್ತು. ಬರಿದಾಗಿರುವ ಪಾತ್ರೆಯನ್ನು ಕಂಡ ಕೂಡಲೇ ಶಿವದೇವ ಹೇಳಿದ, ಕೊಡಗೂಸು ಇದೇನು ನಿನ್ನ ಕೈಯಲ್ಲಿ ಬರಿಯ ಪಾತ್ರೆ ಇದೆ? ಹಾಲೇನಾಯಿತಮ್ಮ? ಚೆಲ್ಲಿ ಹೋಯಿತೆ? ಅಥವಾ ದೇವರಿಗೆ ನೈವೇದ್ಯವಾದ ಮೇಲೆ ನೀನೇ ಕುಡಿದು ಬಿಟ್ಟಿಯಾ? ಅಥವಾ ಗೆಳತಿಯರ ಜೊತೆಯಲ್ಲಿ ಸೇರಿ ಆಟಪಾಠಗಳಲ್ಲಿ ಏನಾದ್ರೂ ಕಾಲ ಕಳೆದಿಯಾ? ಏನಾಯ್ತಮ್ಮ? ಕೂಡಲೇ ಯಾಕೆ ಅಂದಪ್ಪ, ಇದೇನಪ್ಪ ಹೀಗೆ ಮಾತನಾಡ್ತಿದೀಯಾ? ಯಾಕಮ್ಮ? ಕಲ್ಲಿನಾಥನಿಗೆ ನೀನು ಅದನ್ನು ಅರ್ಪಿಸಿ ಬಾ ಎಂದಲ್ಲವೇ ನನಗೆ ಹೇಳಿದ್ದು? ಹೌದು. ಹಾಗಾದರೆ ನೀನು ಆ ಮಾತನ್ನು ಹೇಳಿದ ಮೇಲೆ ನಾನು ಮಾತು ಮೀರಿ ನಡೀತೇನಪ್ಪ? ಅಪ್ಪ ಹಾಲನ್ನ ಕಲ್ಲಿನಾಥನೇ ಕೊಡ್ದ, ನಾ ಪ್ರತಿ ದಿವಸ ತಂದು ಕೊಡ್ತಾ ಇದ್ದೇನೆ. ಆ ಬಂದು ನಮ್ಮಪ್ಪ ಅಷ್ಟೇ ಮಮತೆಯಿಂದ ಪಾನ ಮಾಡ್ತಾ ಇದ್ದಾನೆ. ಶಿವದೇವ ಹೇಳಿದ, ಸುಳ್ಳನ್ನಾಡುವೆಯ ಕೊಡಗೂಸು? ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ನೀನು ಸುಳ್ಳಾಡುವುದೇ? ಸುಳ್ಳಾಡಿದ ಎಂದರೆ ಈ ಜಗತ್ತಿನಲ್ಲಿ ಶಿವನಿಂದ ಅವತಾರವಾಗಿರುವ ನೀನು ಶಿವನ ನಾಮಕ್ಕೆ ಚ್ಯುತಿ ತಂದಂತಾಯಿತು. ಹೇಳು, ಈ ಹಾಲನ್ನು ಯಾರು ಕುಡಿದರು? ನಿಜವನ್ನು ಹೇಳು. ಈಕೆ ಹೇಳಿದ್ಲಪ್ಪ, ನೀನು ತಪ್ಪಾಗಿ ಭಾವಿಸ್ತಾ ಇದ್ದೀಯಪ್ಪ, ನಾನು ಕಲ್ಲಿನಾಥನಿಗೆ ಅರ್ಪಿಸಿದೆ. ಹಾಗಂದ ಕೂಡಲೇ ಸಿಟ್ಟಿನಿಂದ ದರದರದರ್ನ ಮನೆಗೆ ಎಳತಂದ. ತನ್ನ ಹೆಂಡತಿಯ ಮುಂದೆ ಮಗುವನ್ನು ಕೆಡವಿ ಹೇಳ್ತಾಳೆ, ನೋಡು ಈ ಭ್ರಷ್ಟಳಾಡುತ್ತಿರುವ ಮಾತನ್ನ. ಅಯ್ಯೋ ಅಯ್ಯೋ, ಮಕ್ಕಳಿಲ್ಲದ ನಾವು ಶಿವನೇ ಕಾಪಾಡು ಎಂದು ಅನೇಕ ವಿಧದಲ್ಲಿ ಅವನಲ್ಲಿ ವರವನ್ನು ಬೇಡಿದಾಗ ನೀನು ಹರಿಕೆ ಮಾಡಿಕೊಂಡೆ ಪ್ರತಿ ದಿವಸ ಹಾಲನ್ನು ನಿನಗೆ ಅರ್ಪಿಸ್ತೇನೆ ಅಂತ. ಈ ಭ್ರಷ್ಟಳು ಈ ಹಾಲನ್ನು ಏನೋ ಮಾಡ್ತಾ ಇದ್ದಾಳೆ ಕಣೆ. ಕಲ್ಯಾಣಿ ಕೇಳವನನ್ನ. ತಾಯಿ ಮಗಳನ್ನು ಕೂರಿಸಿಕೊಳ್ಳಮ್ಮ,
ಸುಳ್ಳಾಡಬೇಡ, ಅಪ್ಪನ ಸಿಟ್ಟಿಗೆ ಗುರಿಯಾಗಬೇಡ, ಹೇಳಮ್ಮ ಏನಾಯ್ತು ಹೇಳಮ್ಮ. ಆಗ ಈಕೆ ಹೇಳ್ತಾಳೆ, ಅಮ್ಮ ಸುಳ್ಳನಾಡುವಳಲ್ಲ, ಇಲ್ಲದ ಮಾತ ಪೇಳುವಳಲ್ಲ, ಕಲ್ಲಿನಾಥನೆ ಬಂದು ಹಾಲ ಕುಡಿವನಲ್ಲ. ಅಮ್ಮ ಅಮ್ಮ ಪಾಲ ಕುಡಿವನಲ್ಲ. ನಾನು ಸುಳ್ಳಾಡೋದಿಲ್ಲಮ್ಮ, ಪಾಲ ಕುಡಿವನಲ್ಲ, ಕಲ್ಲಿನಾಥ ಪಾಲ ಕುಡಿವನಲ್ಲ. ಬರಿದೆ ಸುಳ್ಳನು ಆಡುವಳು ನಾನಲ್ಲ, ಬರಿದೆ ಸುಳ್ಳನು ಆಡುವಳು ನಾನಲ್ಲ, ಪಾಲ ಕುಡಿವನಲ್ಲ, ಪಾಲ ಕುಡಿವನಲ್ಲ. ಕಲ್ಲಿನಾಥ ಕಲ್ಲಿನಾಥ ಪಾಲ ಕುಡಿವನಲ್ಲ, ಕಲ್ಲಿನಾದ ಪಾಲ ಕುಡಿವನಲ್ಲ, ಪಾಲ ಕುಡಿವನಲ್ಲ, ಕಲ್ಲಿನಾದ ಪಾಲ ಕುಡಿವನಲ್ಲ. ಅಮ್ಮ ಪಾಲ ಕುಡಿವನಲ್ಲ. ಅಮ್ಮ ಸುಳ್ಳಲ್ಲಮ್ಮ, ನಿನ್ನುದರದಲ್ಲಿ ಜನಿಸಿ ಸುಳ್ಳನಾಡಿದನೆಂದರೆ ಈ ಜಗತ್ತಲ್ಲಿ ಬಾಳಬಹುದೇ ಅಮ್ಮ. ಪ್ರತಿ ದಿವಸದಲ್ಲಿ ನಾನು ಅರ್ಪಿಸುವ ಹಾಲನ್ನ ಕಲ್ಲಿನಾಥನೇ ಬಂದು ಕುಡಿತಾನಮ್ಮ. ಅಮ್ಮ ಇದು ಸತ್ಯ. ಹೆಂಡತಿ ಬಂದು ಹೇಳಿದ್ಲು, ಏನ್ರಿ ನನ್ನ ಮಗಳು ಕೊಡಗೂಸು ಹಾಗೆಲ್ಲ ಮಾತನಾಡೋಳಲ್ಲ ಕಣ್ರಿ, ಶಿವ ಬಂದು ಹಾಲನ್ನು ಕುಡಿತಾನಂತೆ. ಶಿವದೇವ ಹೇಳಿದ, ಏನಿದು ಭ್ರಮೆಯೇ, ಏನು ಭ್ರಾಂತಿಯೇ, ಮಗಳ ಮೇಲಿನ ಮಮತೆಗಿಂತ ನೀನು ಸುಳ್ಳನಾಡುತ್ತಿರುವೆಯಾ? ಕೊಡಗೂಸು ಇದನ್ನೋಡು ಹೇಳ್ತಿದ್ದೇನೆ, ನಾಳೆ ದಿನ ನಾನು ನಿನ್ನ ಸಂಗಡ ಬರ್ತೇನೆ ದೇಗುಲಕ್ಕೆ. ಶಿವನು ನನ್ನೆದುರಲ್ಲಿ ಕ್ಷೀರಪಾನವನ್ನು ಮಾಡಬೇಕು. ಹಾಗೇನಾದರೂ ಅಲ್ಲದೆ ನೀ ಸುಳ್ಳನ್ನಾಡಿ ಶಿವನಿಗೆ ಅಪಚಾರವನ್ನೆಸಗಿದ ವಿಚಾರವೇನಾದರೂ ನನಗೆ ತಿಳಿಯದೆಂದರೆ ನವಮಾಸ ಗರ್ಭದಲ್ಲಿ ಹೊತ್ತು ಹೆತ್ತು ಸುತ್ತಿಟ್ಟು ಮುತ್ತಿಟ್ಟು ಸಾಕಿದ ಈ ನಿನ್ನ ಹೆತ್ತವ್ವನ ಮಮತೆಯನ್ನು ಕಡೆಗಾಣಿಸದೆ ಕ್ಷಣ ಮಾತ್ರದೊಳಗಾಗಿ ನಿನ್ನನ್ನಲ್ಲೇ ಶಿವನಿಗೆ ಬಲಿ ಕೊಡುವುದು ಸತ್ಯ. ಎಚ್ಚರಿಕೆ. ಮಗಳು ಹೇಳಿದ, ಅಷ್ಟೇ ತಾನೇಪ್ಪ, ನಾನು ಸುಳ್ಳನಾಡಿದರೆ ನೀನು ಹಾಗೆ ಮಾಡಬಹುದಪ್ಪ. ಇದೋ ನಾನು ಸಿದ್ಧಳಾಗಿದ್ದೇನೆ. ಕಳೆಯಿತು ಕಾಲ. ಕೈಲಾಸದಲ್ಲಿ ಪರಮೇಶ್ವರನನ್ನು ಕುರಿತು ಪಾರ್ವತಿ ದೇವಿ ಕೇಳುತ್ತಾಳೆ, ನೋಡಿ ನೀವು ಮಾಡಿದ ಕೆಲಸ, ನೀವು ಹೋಗಿ ಹಾಲು ಕುಡಿದ್ರೆ ಈಗ ಆ ಮಗುಗೆ ಬಂತು ಪ್ರಾಣಕ್ಕಪಾಯ. ಪರಮಾತ್ಮ ಹೇಳಿದ, ನಾನೇನು ಮಾಡ್ಲಿ ಪಾರ್ವತಿ, ಆ ಮಗು ಕರೀತಿದ್ರೆ ನನ್ನಿಂದ ಇರ್ಲಿಕ್ಕಾಗ್ಲಿಲ್ಲ ಕಣೆ. ಆ ಭಕ್ತಿಯ ಪಾಶ ನನ್ನನ್ನು ಸೆಳೆಯಿತು ಹೊರಟೋದೆ. ಹೌದು, ಅವಳು ಕರೀತಾ ಇದ್ರು ಮೊದಲು ಯಾಕೆ ಹೋಗ್ಲಿಲ್ಲ ನೀವು? ನಾನು ಪ್ರಾಣ ಬಿಡ್ತೀನಿ ಅನ್ನೋವಾಗ ಹೋದ್ರ, ಅದುವರೆಗೂ ಯಾಕೆ ತಡೆದದ್ದು? ಆಗ ಪರಮಾತ್ಮ ಹೇಳಿದ, ಪಾರ್ವತಿ, ಆ ಕೊಡಗೂಸು ಮಾತನಾಡ್ತಾ ಇದ್ರೆ ಆ ಮಾತನ್ನು ಕೇಳೋಣ ಅಂತ ಆಶೆ ಆಯಿತು ಕಣೆ. ನಾನು ಕರೆದ ಕೂಡಲೇ ಹೊರಟು ಹೋಗ್ಬಿಟ್ರೆ ಅವಳು ಮಾತು ನಿಲ್ಲಿಸಿಬಿಡ್ತಾಳಲ್ಲ. ಆ ಮುದ್ದು ಮಾತನ್ನ ಇನ್ನಷ್ಟು ಕೇಳಬೇಕು 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 ಎಂದು ಕಾದೆ. ಆ ಕಾದಾಗೇನಾಯ್ತು, ಅವಳಿಗೆ ಬೇಸರವಾಯಿತು ಅಂತ ಕಾಣುತ್ತೆ. ಆ ನಂತರ ಹೋಗಿ ನಾನು ಅವಳನ್ನು ಮುದ್ದಾಡಿದನೇ ವಿನಃ ಆ ಮುಗ್ಧ ಮಗುವನ್ನು ಕಾಡಬೇಕೆಂದಲ್ಲ. ಹೌದು, ಈಗೇನಾಗುತ್ತದೆ ಆಗುವುದೇನು ನೋಡೋಣ ತಾಳು. ಈ ಭಕ್ತಿ ಎಂಬುದ ಪಾಶಕ್ಕೆ ಸಿಕ್ಕಿದ ನಾವು ಭಕ್ತರು ಕರದಡೆಗೆ ಹೋಗಲೇಬೇಕಾಗುವುದು. ನೋಡಿಬಿಡೋಣ ತಾಳು ಎಂದರೆ ಬೆಳಕಾಯಿತಂತೆ. ಕಳೆದಿರುಳು ಬೆಳಕಾಗೆ ಹರನೊಲಿಮೆ ಪಡೆಯಲು ಮನದೊಳಗೆ ತವಕಿಸುತ್ತ ಪೊರಟಳ ಕೊಡಗೂಸು. ಹರನೆ ಶಂಕರನೆ ಗಿರಿಜಾವರನೆ ಸಲಗೆನುತ ಕರ ಮುಗಿದು ಪರಿಯೊಳಗೆ ಅನುಸರಿಸಿ ಪೊರಟಳ ಕೊಡಗೂಸು. ಹಾಲಿನ ಬಟ್ಲನ್ನು ಹಿಡ್ಕೊಂಡು ತಂದೆಯ ಜೊತೆಯಲ್ಲಿ ಬಂದಿದ್ದಾಳೆ. ಆ ದೇವ ಮಂದಿರದ ಮುಂದೆ ಬಟ್ಲನ್ನಿಟ್ಲು. ಅಪ್ಪ, ನಾನಿದ್ರೇನೆ ಶಿವ ಬರೋದಕ್ಕೆ ಹೆದರ್ಕೊಳ್ತಾನೆ, ನೀನು ನಿಂತ್ಕೊಂಡ್ಬಿಟ್ರೆ ಹೆದರ್ಕೊಂಡೇ ಬಿಡ್ತಾನೆ, ದೂರ ಹೋಗು. ದೂರದಲ್ಲಿ ಒಂದು ಸ್ತಂಭದ ಮರೆಯಲ್ಲಿ ಮರೆಯಾಗಿ ನಿಂತು ನೋಡುತ್ತಿದ್ದಾನೆ ಶಿವದೇವ. ನನ್ನ ಮಗಳು ಆಡುತ್ತಿರುವುದು ಸುಳ್ಳೋ ಸತ್ಯವೋ ನೋಡಲೇಬೇಕು ಅಂತ. ಮರೆಯಲ್ಲಿ ನಿಂತಿದ್ದರೆ ಈ ತಾಯಿ ಪ್ರಾರ್ಥನೆ ಮಾಡುತ್ತಿದ್ದಾಳೆ, ಬಾ ಮಲ್ಲಿನಾಥ, ಬಾಪ, ಪಾಲನ್ನು ಕುಡಿಯದೆ
ಕಾಲ ಕಳೆಯುವುದು ಶೂಲಿಗೆ ನಿನಗಿದು ಸರಿಯೇನೈ. ಪಾಲನು ಕುಡಿಯದೆ ಕಾಲವ ಕಳೆಯುವುದು ಶೂಲಿಗೆ ನಿನಗಿದು ಸರಿಯೇನೈ. ಬಾಲಕಿ ಎನ್ನುತ್ತಾ ಲೀಲೆಯ ತೋರ್ಪದು ಕಾಲವಿನಾಶಕ ಮದವೇನೈ. ಕಾಲವಿನಾಶಕ ಮದವೇನೈ. ಪಾಲನು ಕುಡಿಯದೆ ಕುಡಿಸದೆ ಪೋದಡೆ ಜನಕನು ಮುಳ್ಳಿವನು. ಕುಡಿಸದೆ ಪೋದಡೆ ಕುಡಿಸದೆ ಪೋದಡೆ ಜನಕನು ಮುಳ್ಳಿವನು. ಜಡೆಯೊಳು ಗಂಗೆಯ ಕಾಯ್ದವನೇ. ಜಡೆಯೊಳು ಗಂಗೆಯ ಕಾಯ್ದವನೇ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ನಮ ಶಿವಾಯ. ಈಕೆ ಹೇಳ್ತಾಳೆ, ಪಾಲನ್ನು ಕುಡಿಯದೆ ಕಾಲವ ಕಳೆಯುವುದು ಶೂಲಿಯೇ ನಿನಗಿದು ಸರಿಯೇನೈ. ಹಾಲನ್ನು ಕುಡಿಯದೆ ಈ ರೀತಿಯಾಗಿರೋದು ನಿನಗೆ ನ್ಯಾಯವಲ್ಲ. ಬಾಪ ಬಾಪ ಶಿವ ಕಲ್ಲಿನಾಥ ಬಾರಯ್ಯ. ನೆನ್ನೆ ಬಂದೆ, ಮೊನ್ನೆ ಬಂದೆ, ಪ್ರತಿ ದಿವಸ ಬಂದು ಹಾಲು ಕುಡಿತಿದ್ದೆ. ಈ ದಿನ ನನ್ನನ್ನು ಕಳ್ಳಿಯನ್ನಾಗಿ ಮಾಡಬೇಕು ಅಂತ ಮನಸ್ಸು ಮಾಡಿರುವೆಯಾ? ಕಲ್ಲಿನಾಥ ನೀನು ಬರಲೇಬೇಕು. ಬರುವುದಿಲ್ವೇ? ಓಹೋ, ನನ್ನ ತಂದೆಯ ಮುಂದೆ ನನ್ನನ್ನು ಕಳ್ಳಿಯನ್ನಾಗಿ ಮಾಡಲು ಬಂದಿರುವೆ. ನಿನ್ನ ಪಾಲನ್ನು ನಾನು ಕುಡಿದೆನೆಂದು ಎನ್ನ ತಂದೆ ನನ್ನನ್ನು ನಿಂದಿಸುವಕ್ಕೆ ನೀನು ನಿಲ್ಲಿಸಿದೆ. ಏಕೆ? ಕೈಲಾಸವಾಸನೆ ಕರುಣೆ ಬಾರದೆ. ಪ್ರತಿದಿನದಿ ಬಂದು ನನ್ನ ಕೈಯಾರ ಹಾಲು ಕುಡಿಯುತ್ತಿದ್ದ ನೀನು ಇಂದು ಬಾರಲಿಲ್ಲ ಎಂದರೆ ಇನ್ನು ನಾನು ಉಳಿಯುವುದು ಸಾಧ್ಯವೇ ಇಲ್ಲ. ಕಲ್ಲಿನಾಥ, ಕಲ್ಲಿನಾಥ ಬಾಪ. ಇದೋ ನನ್ನ ಮಾನವನ್ನು ಕಳೆಯಬೇಡ. ಇದೋ ನಾನು ಕಳ್ಳಿ ಎಂಬ ಕೆಸರಿಗೆ ನನ್ನನ್ನು ನೀನು ನಿಲ್ಲಿಸಬೇಡ. ನಾನು ಇದನ್ನು ಸಹಿಸಲಾರೆ. ಕಲ್ಲಿನಾಥ ನನ್ನನ್ನು ಕಾಪಾಡು ಎಂದರೆ ದೂರದಲ್ಲಿ ನಿಂತಿದ್ದ ಶಿವದೇವ ನೋಡಿದ. ಸುಳ್ಳನಾಡುತ್ತಿರುವ ಪಾಪಿ, ನೋಡಿ ನಿನ್ನನ್ನೇನು ಮಾಡುತ್ತೇನೆ ಎಂಬುದಾಗಿ ತನ್ನ ಕೈಯಲ್ಲಿರುವ ಆಯುಧದಿಂದ ಅವಳನ್ನು ಕೊಂದು ಶಿವನಿಗೆ ಅರ್ಪಿಸುತ್ತೇನೆ ಅಂತ ಧಡ ಧಡ ಧಡದನ್ನು ಬಂದರೆ ಈಕೆ, ಕಲ್ಲಿನಾಥ ಇನ್ನಾರು ಗತೆಯಿಲ್ಲ ಎಂದು ನಿನ್ನನ್ನು ಬೇಡುತ್ತಿದ್ದೇನೆ. ಇದೋ ನಾನು ಸುಳ್ಳಲೆಂದಿರಿಸಿಕೊಂಡು ಬಾಳುವುದಕ್ಕಿಂತಲೂ ನಾನಿಲ್ಲಿ ಪ್ರಾಣ ತ್ಯಾಗ ಮಾಡುವುದೇ ಸರಿ ಎಂಬುದಾಗಿ ನಮ ಶಿವಾಯ ಎಂದವಂತೆ. ಹಾಗನ್ನೋದ್ರೊಳಗಾಗಿ ಗಡಗಡ ನಡುಗಿತು ಗುಡಿಯ ಕ್ಷಣದಿ ಹರನು ಬಂದ ನಾಯಡೆಗಾಗ ತಾಳು ನಾಡೆನುದ ಕರವ ಮುಗಿದು ಈ ಪರಿಜೊಳಗೆ ನಿಂತ ಬಲು ಬೇಗ. ನಮ ಶಿವಾಯ, ನಮ ಶಿವಾಯ, ಓಂ ನಮ ಶಿವಾಯ. ತಾಳು 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 ಶಿವದೇವ, ಏನು ಮಾಡ್ತಿರುವೆ, ನಿಲ್ಲು ಎನ್ನುವಾಗ ಶಿವನು ಪ್ರತ್ಯಕ್ಷರಾದದ್ದನ್ನು ಕಂಡು ಜಗತ್ತೆಲ್ಲ ದಿಗ್ಗೂಢವಾಯಿತಂತೆ. ಕೊಡಗೂಸು ಬಂದು ಹೇಳ್ತಿದ್ದಾಳೆ, ನ್ಯಾಯವೇ ನಿನಗೆ? ನೀನು ಇಷ್ಟು ದಿವಸ ಹಾಲನ್ನು ಕೊಡು, ಈ ದಿನ ನನ್ನ ತಂದೆಯ ಎದುರಿನಲ್ಲಿ ನನ್ನನ್ನು ಕಳ್ಳಿಯನ್ನಾಗಿಸಿದ್ದು ನಿನಗೆ ನ್ಯಾಯವೇ? ಏಕೆ ಏಕೆ ಕಲ್ಲಿನಾಥ, ಏಕೆ ದೂರವಾದೆ? ಆಗ ಶಿವನು ತಬ್ಬಿ ಮುದ್ದಾಡ್ತಾ ಹೇಳ್ತಿದ್ದಾನೆ, ಅಮ್ಮ ನಾನು ಬೇಕು ಎಂತಲೇ ದೂರವಾಗಲಿಲ್ಲ ತಾಯಿ. ನೀನಿದ್ದಿದ್ದರೆ ನಾ ಬರ್ತಾ ಇದ್ದೆ, ನೀನಿರ್ಲಿಲ್ಲವಾದ್ರಿಂದ ಜೊತೆಗ್ಯಾರೋ ಇದ್ದರಲ್ಲ ಅಂತ ದೂರವಾದೆ. ಅಮ್ಮ ಬಾ ಎಂದು ಲಿಂಗದ ಮಧ್ಯದಲ್ಲಿ ಉದ್ಭವಿಸಿದನಂತೆ ಮಹಾನುಭಾವನಾಗಿರ್ತಕ್ಕಂಥ ಶಂಕರನು. ತಾಯೇ ಬಾ ಇಲ್ಲಿ. ಅದಕ್ಕೆ ವರ್ಣನೆ ಮಾಡ್ತಾ ಹೇಳ್ತಾರೆ, ಲಿಂಗದ ಮಧ್ಯದಳು ಉದ್ಭವಿಸಿದ ಮಂಗಳಮಯ ಕಲ್ಲೇಶಂ ಅಂಗಜ ಗರ್ವ ವಿಭಂಗ ಸುಕರುಣಾಪಾಂಗ ನಿರಾಮಯ ಸರ್ವೇಶಂ. ಬಾ ಎಂದಾಗ ಆ ಕೊಡಗೂಸು ಓಡಿ ಬಂದು ಲಿಂಗದಲ್ಲಿ ಐಕ್ಯವಾಗ್ತಿದ್ದಳಂತೆ. ತಂದೆ ಏನ್ ಮಾಡ್ದ, ಅಮ್ಮ ತಾಳು 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 ಎಂದು ಓಡಿ ಬಂದು ತಲೆಯ ಮೇಲೆ ಕೂದಲನ್ನು ಹಿಡಿದಾಗ ಆ ಲಿಂಗದಲ್ಲಿ ಐಕ್ಯವಾದ ಕೇಶವು ಹಾಗೆಯೇ ಉಳಿದು ಹೋಯಿತು. ಅಂದರೆ ಆ ತಾಯಿಯು ಕೊಡಗೂಸಿನ ಹೆಸರನ್ನು ಈಗಲೂ ಸಹ ಲೋಕ ಕೊಂಡಾಡುತ್ತಿದೆ. ಆ ಲಿಂಗದಲ್ಲಿ ಕೇಶವು ಹಾಗೆ ಇದೆ ಎಂದ ಮೇಲೆ ಭಕ್ತಿಯ ಪರಾಕಾಷ್ಠತೆಯನ್ನು ಕೊಂಡಾಡುತ್ತಾ ಈ ಕೊಡಗೂಸು ಕಥೆಗೆ ನಾವು ಮಂಗಳವನ್ನು ಹೇಳೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ.